ಎರಡು ಭಾಗ ಮಾಡ್ತೀವಿ. ಎರಡು ಸಮಭಾಗ. ಎಷ್ಟು ಭಾಗ? ಎರಡು ಸಮಭಾಗ ಮಾಡ್ತೀವಿ. ಅದನ್ನ ಧನುಷ್ ಕೊಡ್ತೀವಿ. ಎಷ್ಟು ಕೊಟ್ಟಿದ್ದೀವಿ ನನಗೆ? ಎರಡು ಸಮಭಾಗ. ಮತ್ತೆ ಅದೇ ಸರ್ಕಲ್ ನ ಎಷ್ಟು ಭಾಗ ಮಾಡ್ತಾ ಇದ್ದೀನಿ? ಮೂರು ಸಮಭಾಗ ಮಾಡ್ತಾ ಇದ್ದೀನಿ. ಆಯ್ತಾ? ಅದನ್ನ ಯಾಕೆ ಕೊಡ್ತಿದ್ದೀನಿ? ನೆಕ್ಸ್ಟ್ ಒಂದು ಸರ್ಕಲ್ ನಾನು ಏನ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ ನಾಲ್ಕು ಸಮಭಾಗವಾಗಿ ಮಾಡ್ತಾ ಇದ್ದೀನಿ. ಅದಕ್ಕೆ ಯಾರಿಗೆ ಕೊಡ್ಲಿ? ಯಾರು ಕೊಡ್ಲಿ? ಒಂದು ಗಾಡಿ ಕೊಡ್ತಾ ಈಗ ಏನ್ ಮಾಡ್ತಾ ಇದ್ದೀನಿ? ಫಸ್ಟ್ ಒಂದ್ ಸರ್ಕಲ್ ಇತ್ತು, ಆ ಸರ್ಕಲ್ ನ ಎರಡು ಸಮಭಾಗ ಮಾಡಿದೆ, ಆಮೇಲೆ ಮೂರು ಸಮಭಾಗ ಮಾಡಿದ್ದೀನಿ, ಆಮೇಲೆ ಅದನ್ನ ಒಬ್ಬೊಬ್ಬರು ನಾನೀಗ ಕೊಡ್ತೀನಿ. ಆಯ್ತಾ? ಇವಾಗ ನಾನೇನ್ ಮಾಡ್ತೀನಪ್ಪ ಅಂದ್ರೆ ಓಂಕಾರ ಹೇಳ್ತೀನಿ. ನನಗೆ ನಿನ್ನ ಒಂದು ಭಾಗದಲ್ಲಿ ಎರಡು ಭಾಗ ಕೊಡಪ್ಪ ಅಂತ ಹೇಳ್ತೀನಿ. ಇಲ್ಲಿ ಕೊಟ್ಟಿದ್ದು ಎಷ್ಟು ಭಾಗ? ಭಾಗ ಕೊಟ್ಟಿದ್ದೀನಿ, ನಾಲ್ಕು ಸಮಭಾಗ ಕೊಟ್ಟಿದ್ದೀನಿ. ಹಾಗಿದ್ಮೇಲೆ ನಿಮಗೆ ಏನಂತ ಹೇಳ್ತೀನಿ? ನಿನ್ನಲ್ಲಿ ಎರಡು ಭಾಗ ನನಗೆ ಕೊಡು ಅಂತ ಹೇಳ್ತೀನಿ. ಈಗ ಎಷ್ಟು ಭಾಗ ಕೊಟ್ಟ ನನಗೆ? ಎರಡು ಭಾಗ. ಅವರ ನಿಮಗೆ ಎಷ್ಟು ಭಾಗ? ನಾಲ್ಕು ಭಾಗದಲ್ಲಿ ಎಷ್ಟು ಕೊಟ್ಟಿದ್ದೆ ನನಗೆ? ಇದು ಯಾವ ರೀತಿ ಹೇಳ್ತದೆ ಕರೀತೀವಿ? ನೆಕ್ಸ್ಟ್ ಅದೇ ತರನೇ ಧನುಷಿಗೆ ಹೇಳ್ತೀವಿ. ಧನುಷಿಗೆ ಕೊಟ್ಟಿರೋ ಭಾಗ ಎಷ್ಟು? ಎರಡು ಭಾಗ. ಹೌದಾನೆ? ಅದ್ರಲ್ಲಿ ಒಂದು ಭಾಗ ಕೊಡು ಧನುಷ್ ಅಂತ ಕೇಳ್ತೀವಿ. ಕೊಡೋಲ್ಲ. ಸೊ ಇದನ್ನ ಯಾವ ರೀತಿ ಹೇಳ್ತೀವಿ ನಾವು? ನೆಕ್ಸ್ಟ್ ಮತ್ತೆ ಯಾಕೆ ಕೊಟ್ಟಿದ್ದೀನಿ? ಸಿದ್ಧಿಗೆ ಎಷ್ಟು ಭಾಗ ಕೊಟ್ಟಿದ್ದೀನಿ? ಮೂರು ಭಾಗ. ಸಿದ್ಧಿಗೆ ಹೇಳ್ತೀನಿ, ಸಿದ್ಧಿಗೆ ನನಗೆ ಅದರಲ್ಲಿ ಎರಡು ಭಾಗ ಕೊಡು ಸಿದ್ಧಿಗೆ ಅಂತ ಹೇಳ್ತೀನಿ. ಎಷ್ಟು ಕೊಟ್ಟಾನ? ಎಷ್ಟು ಭಾಗ? ಹಾಗಾದ್ರೆ ನನಗೆ ಬರಲಿರ್ತಕ್ಕಂಥ ಭಾಗ ಎಷ್ಟು? ಮೂರರಲ್ಲಿ ಹಾಗಿದ್ಮೇಲೆ ಈ ರೀತಿ ಸಂಖ್ಯೆಗಳನ್ನ ಏನಂತ ಕರೀಬಹುದು? ಭಿನ್ನ ರಾಶಿ. ಸೊ ಈ ಆಲ್ರೆಡಿ ಸೆವೆಂತ್ ಅಲ್ಲಿ ಕಲಿತಿದ್ದೀನಿ. ಇನ್ನೂ ಇದಕ್ಕೆ ಮುಂದೆ ನಾನು ವರ್ಷ ಕಾನ್ಸೆಪ್ಟ್ ನ ಜಾಸ್ತಿ ಕಲಿತಾ ಹೋಗ್ತೀನಿ. ಭಿನ್ನ ರಾಶಿಗಳನ್ನ ಇಂಗ್ಲಿಷ್ ಅಲ್ಲಿ ಏನಂತಾರೆ? ಏನಂತ ಹೇಳ್ತೀವಿ? ಇಂಗ್ಲಿಷ್ ಅಲ್ಲಿ ಏನಂತಾರೆ? ಫ್ರಾಕ್ಷನ್ಸ್ ಅಂತ ಕರೀತಾರೆ. ಏನಂತ ಹೇಳ್ತೀವಪ್ಪ? ಹೌದಲ್ವಾ? ಈಗ ಫಸ್ಟ್ ನಾನೀಗ ನಿಮಗೆ ಏನ್ ಕೊಟ್ಟಿದ್ದೆ? ಎರಡು ಸಿದ್ಧಿಗೆ ಎಷ್ಟು ಕೊಟ್ಟಿದ್ದೆ ಭಾಗ? ಒಂದು ಭಾಗ ಪೂರ್ತಿ ಕೊಟ್ಟಿದ್ದೆ. ಅದನ್ನ ನಾನು ಎಕ್ಸ್ಟೆಂಡ್ ಮಾಡ್ತಾ ಹೋದೆ. ನಾವು ಭಾಗವನ್ನ ಭಾಗದ ಒಂದು ಭಾಗವನ್ನ ನಾನು ಏನ್ ಮಾಡ್ತಾ ಹೋದೆ? ಬೇರೆ ಬೇರೆ ಭಾಗಗಳಾಗಿ ಡಿವೈಡ್ ಮಾಡ್ತಾ ಹೋದೆ. ಸೊ ಹಾಗಿದ್ರೆ ಭಿನ್ನ ರಾಶಿಯನ್ನ ನಾವು ಯಾವ ರೀತಿ ಅರ್ಥೈಸ್ಕೋಬೇಕು? ಹೇಗೆ ಅರ್ಥೈಸ್ಕೋಬೇಕು? ಅದು ಬಿಟ್ಟು ಒಂದು ಭಾಗ ಕೊಡಪ್ಪ. ಈ ಒಂದು ಸರ್ಕಲ್ ಅಂತ ನಾನು ಡಿವೈಡ್ ಮಾಡಿದ್ದು. ನೋಡಿ, ಒಂದು ಸರ್ಕಲ್ ಅಲ್ಲಿ ಎಷ್ಟು ಭಾಗ ಮಾಡಿಬಿಟ್ಟು ಇದೇ ಒಂದು ಸರ್ಕಲ್ ಎಷ್ಟು ಭಾಗ ಮಾಡ್ತೀನಿ? ಎರಡು ಸಮಭಾಗ ಮಾಡ್ತೀನಿ. ಆಯ್ತಾ? ಸೊ ಇದನ್ನ ನಾನು ಯಾವ ರೀತಿ ಬರೀತೀನಿ? ಎರಡರಲ್ಲಿ ಒಂದು ಭಾಗ ಅಂತ ಬರೀತೀನಿ. ಹೌದಾನೆ? ಹಾಗಿದ್ಮೇಲೆ ಭಿನ್ನ ರಾಶಿ ಅಂದ್ರೆ ಪೂರ್ಣದ ಒಂದು ಭಾಗ ಅಂತ ಬರೀತೀವಿ. ಏನಂತ ಬರೀತೀವಿ? ಪಾರ್ಟ್ ಆಫ್ ಅ ಹೋಲ್ ನಂಬರ್ ಅಂತ ಬರೀತೀವಿ. ಇದು ಪೂರ್ಣ ಸರ್ಕಲ್. ಇದು ಏನಾಗಿದೆ? ಇದು ಸರ್ಕಲ್ ಇಂದ ಅಥವಾ ವೃತ್ತದ ಒಂದು ಭಾಗ ಆಗಿದೆ. ಸೊ ಇದನ್ನ ನಾವೇನಂತ ಕರೀತೀವಪ್ಪ? ಪೂರ್ಣದ ಒಂದು ಭಾಗ ಅಂತ ಕರೀತೀವಿ. ಭಿನ್ನ ರಾಶಿ ಅಂದ್ರೆ ಪೂರ್ಣದ ಒಂದು ಭಾಗ ಭಿನ್ನ ರಾಶಿ ಅಂತ ಕರೀತೀವಿ. ಕ್ಲಿಯರಾ? ಅರ್ಥಾಯ್ತಾ? ಯಾವುದೇ ಒಂದು ಪೂರ್ಣ ಭಾಗವನ್ನ ನಾನು ಸಮಭಾಗಗಳಾಗಿ ಮಾಡಿದಾಗ ಆ ಒಂದು ಭಾಗದಿಂದ ಎಷ್ಟಿಗೆ ತಗೊಂಡಾಗ ಎಷ್ಟು? ಎರಡು ಭಾಗ ತಗೊಂಡೆ, ಒಂದು ಭಾಗ ತಗೊಂಡೆ, ಮೂರು ಭಾಗ ತಗೊಂಡೆ, ಅವುಗಳನ್ನ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಲ್ಲ ಅದನ್ನ ನಾವೇನಂತ ಕರಿತೀವಿ? ಏನೋ ಭಿನ್ನ ರಾಶಿ ಅಂತ ಕರಿತೀವಿ. ಪೂರ್ಣದ ಒಂದು ಭಾಗವನ್ನ ಭಿನ್ನ ರಾಶಿಗಳು ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಈಗ ಈ ಭಿನ್ನ ರಾಶಿಗಳಲ್ಲಿ 2/4 ಈ ರೀತಿ ಓದು. ಇಂಗ್ಲಿಷ್ ಅಲ್ಲಿ ನಾವು ಮೇಲ್ಗಡೆ ನಂಬರ್ನ ಫಸ್ಟ್ ಓದ್ತೀವಿ. 2/4 ಅಂತ ಕರೀತೀವಿ. ಕನ್ನಡದಲ್ಲಿ ಓದೋದಾದ್ರೆ ನಾಲ್ಕನೇ ಎರಡು ಭಾಗ, ಎರಡನೇ ಒಂದು ಭಾಗ, ಮೂರನೇ ಎರಡು ಭಾಗ ಅಂತ ಕರೀತೀವಿ. ಸರಿನಾ? ಹಾಗಿದ್ಮೇಲೆ ಈ 2/4 ಅನ್ನೋದ್ರಲ್ಲಿ ಈ ಎರಡನೇ ಯಾವ ರೀತಿ ಏನಂತ ಕರಿತೀವಿ? ಏನಂತ ಕರೀತೀವಿ?
ವಿಸ್ತರಿಸಿದೆ ಅಂತ ಹೇಳ್ತಿದ್ದಾರಣ್ಣ. ಈಗ 2 ಬೈ 4 ಅಂದ್ರೆ ಒಂದು ಸರ್ಕಲ್ ಅಥವಾ ಒಂದು ವಸ್ತುನ ಎಷ್ಟು ಭಾಗ ಮಾಡಿದ್ದೀನಿ ನಾನು? 4 ಸಮಭಾಗವಾಗಿ ಮಾಡಿದ್ದೀನಿ. 4 ಸಮಭಾಗವಾಗಿ ಡಿವೈಡ್ ಮಾಡಿ ಅದನ್ನ ಎಷ್ಟು ತಗೊಂಡೆ? 2 ಇವಾಗ ಎಷ್ಟು ಭಾಗವನ್ನ ಮಾಡಿದ್ವಿ ಒಂದು ಸಂಖ್ಯೆನ ಅಥವಾ ಒಂದು ವಸ್ತುನ? ಎಷ್ಟು ತಗೊಂಡಿದ್ದೀವಿ? ಈ ಭಿನ್ನರಾಶಿ ಅಂದ್ರೆ ಪೂರ್ಣದ ಒಂದು ಭಾಗ ಅಂತ ಹೇಳ್ತೀವಿ. ಅದನ್ನ ಹೇಗೆ ಓದ್ತೀವಿ ನಾವು? ಹೇಗೆ ಓದ್ತೀವಿ? 3ನೇ ಒಂದು ಭಾಗ, 4ನೇ 2 ಭಾಗ, 2ನೇ 1 ಭಾಗ. ಅದು ಇಂಗ್ಲಿಷ್ ಅಲ್ಲಿ ಏನಂತಂದ್ರೆ ನ್ಯೂಮರೇಟರ್, ಬೇರೆ ನಂಬರ್ ಅಂಶವನ್ನ ಪ್ರಶ್ನಿಸಿ 1/2, 3/4, 3/9, 7/8 ಅಂತ ಓದ್ತೀವಿ. ಅರ್ಥ ಆಯ್ತಲ್ವಾ? ಹಾಗಾಗಿ ಯಾವ ಭಿನ್ನರಾಶಿ ಅಂತ ಇದ್ಮೇಲೆ ಏನ್ ಡಾಕ್ಟರ್ ರಾಜನಿಗೆ ಸೊ ಈ ಭಿನ್ನರಾಶಿ ಅಂದ ತಕ್ಷಣ ನಮಗೆ ಬರ್ತಕ್ಕಂಥದ್ದು ಸಮಭಾಗಗಳಾಗಿವೆ. ಹಾಗಾದ್ರೆ ಭಾಗಗಳ ಸಮ ಇಲ್ಲ ಅಂದ್ರೆ ಭಿನ್ನರಾಶಿ ಅಂತ ಹೇಳ್ಬೋದಾ? ನೋಡಿ, ಭಾಗಗಳ ಸಮ ಇಲ್ಲ ಅಂದ್ರೆ ಅವುಗಳ ಭಿನ್ನರಾಶಿ ಇದ್ದರೆ ಬರೆಯಕ್ಕಾಗುತ್ತಾ? ಆಗತ್ತಾ ಇಲ್ಲ? ಯೋಚನೆ ಮಾಡಿ ನೋಡ, ಆಗತ್ತಾ ಬರೆಯಕ್ಕೆ? ಈಗ ನೋಡಿ, ಫಾರ್ ಎಕ್ಸಾಂಪಲ್ ಈಗ ನನ್ನ ಬಿಸ್ಕೆಟ್ ಇದೆ. ಎಷ್ಟು ಬಿಸ್ಕೆಟ್? 1 ಬಿಸ್ಕೆಟ್. ಈಗ ನನಗೆ ನಾನು ಏನ್ ಮಾಡ್ತೀನಿ ಅಂದ್ರೆ ಓಂಕಾರಕ್ಕೆ ಬಿಸ್ಕೆಟ್ ಕೊಡ್ಬೇಕು, ಆಯ್ತಾ? ನಾನೇನ್ ಮಾಡ್ತೀನಪ್ಪ ಅಂದ್ರೆ ಈ ಓಂಕಾರ 2 ಭಾಗ ಮಾಡ್ತೀನಿ. ಬಿಸ್ಕೆಟ್ 2 ಭಾಗ ಮಾಡ್ತೀನಿ. ಎಷ್ಟು ಭಾಗ ಇದೆ ಇದ್ರಲ್ಲಿ? ಎಷ್ಟು ಭಾಗ ಇದೆ? 2 ಭಾಗ. ಈಗ ನಾನು ಓಂಕಾರಕ್ಕೆ ಇದನ್ನು ಕೊಡ್ತೀನಿ. ಓಂಕಾರಕ್ಕೆ ಏನ್ ಮಾಡ್ತೀನಿ? ಈ ಬಿಸ್ಕೆಟ್ ಈಗ ಓಂಕಾರಕ್ಕೆ ನಾನು 2 ಭಾಗದಲ್ಲಿ 1 ಭಾಗ ಕೊಟ್ಟಂಗೆ ಆಯ್ತಾ? ನಾನು ಮಾಡಿರೋದು 2 ಭಾಗನೇ. ಸಮ ಇದೆಯಾ ಭಾಗ? ಇಲ್ಲ. ಹಾಗಿದ್ರೆ ಅರ್ಧ ಬಿಸ್ಕೆಟ್ ಕೊಟ್ಟೆ ಅಂತ ಹೇಳಕ್ಕಾಗತ್ತಾ? ಇಲ್ಲ. ಅಂದ್ರೆ ಅವನು ಕೊಟ್ಟಿರ್ತಕ್ಕಂಥ ಭಾಗ ಸಮ ಅಲ್ಲ, ನಾಲ್ಕಿಂತಲೂ ಚಿಕ್ಕದು. ಅಂದ್ರೆ ಸಮಭಾಗ ಇದ್ದಾಗ ಮಾತ್ರ ನಾವೇನ್ ಮಾಡ್ಬೋದು? ಭಿನ್ನರಾಶಿ ಸೂತ್ರದಲ್ಲಿ ಬರೆಯೋದಕ್ಕೆ ಸಾಧ್ಯ. ಭಾಗಗಳು ಹೇಗೆ ಇರಬೇಕು? ಸಮ ಆಗಿರ್ಬೇಕು. ಈಗ ಅವನಿಗೆ ಕೊಟ್ಟಿರ್ತಕ್ಕಂಥ ಭಾಗ ನಾನು ಅರ್ಧ ಬಿಸ್ಕೆಟ್ ಕೊಟ್ಟೆ ಅಂತ ಹೇಳಕ್ಕಾಗತ್ತಾ? ನಾನು ಭಾಗ ಮಾಡೋದು 2, ನಾನು ಬಿಸ್ಕೆಟ್ ನ ಭಾಗ ಮಾಡೋದು 2, ಆದ್ರೆ ಸಮಭಾಗ ಅಲ್ಲ. ಹಾಗಾಗಿ ನಾನು ಈಗ ಓಂಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು 2ನೇ 1 ಭಾಗ ಅಂತ ಹೇಳಕ್ಕಾಗತ್ತಾ? ಆಗತ್ತಾ? ಅರ್ಥ ಆಗ್ತಿದೆಯಲ್ಲ ಮಕ್ಕಳ? ಅಂದ್ರೆ ಭಿನ್ನರಾಶಿ ಆಗ್ಬೇಕು ಅಂದ್ರೆ ಭಾಗಗಳು ಏನಾಗಿರ್ಬೇಕು ಹೇಳಿ? ಸಮಾನವಾಗಿರಬೇಕು. ಹಾಗಾದ್ರೆ ಭಿನ್ನರಾಶಿ ಅಂದ್ರೆ ಏನು? ಏನ ಡೆಫಿನೇಷನ್? ಭಿನ್ನರಾಶಿ ಅಂದ್ರೆ ಈಗ ಹೇಳ್ತಲ್ಲ ಅದೇ ತರನೇ ನಿಮಗೂ ಕೂಡ ಲಾಸ್ಟ್ ಕ್ಲಾಸ್ ಅಲ್ಲಿ ಒಂದೊಂದು ಏನು ಪೇಪರ್ ಸ್ಲಿಪ್ ತರ ಕೇಳಿದೆ. ತೆಗಿತೀರಾ? ಫಸ್ಟ್ ಇದೆಲ್ಲ ಪೇಪರ್ ಸ್ಲಿಪ್ ಅಲ್ಲಿ ಓದ್ಕೊಳ್ಳಿ. ನೋಡಿ ಎಷ್ಟು ಪೇಪರ್ ಸ್ಲಿಪ್ ಇದೆ ಇದು? ಎಷ್ಟಿದೆ ಇದು? 1. ಆಯ್ತಾ? ಈಗ ಈ ಪೇಪರ್ ಸ್ಲಿಪ್ ಅನ್ನ ಕರೆಕ್ಟ್ ಆಗಿ ಮಧ್ಯಕ್ಕೆ ಫೋಲ್ಡ್ ಮಾಡಿ. ಫೋಲ್ಡ್ ಮಾಡಿದಾಗ ಎಷ್ಟು ಭಾಗ ಆಯಿತು? ಒಂದು ಪೆನ್ಸಿಲ್ ಒಂದು ಸ್ಕೇಲ್ ಇಟ್ಕೊಳ್ಳಿ. ಹಾಗೆ ಎಷ್ಟು ಭಾಗ ಇದೆ ಇದರಲ್ಲಿ? ಬೇಗ 2 ಭಾಗ. ಇದರಲ್ಲಿ ನಾನು ನನಗೆ 1 ಭಾಗ ಕೊಡಿ ಅಂತ ಹೇಳ್ತೀನಿ. ಇದರಲ್ಲಿ ನಾನು 1 ಭಾಗ ಎಷ್ಟು ಶೇಡ್ ಮಾಡ್ತೀರಾ? 2 ಮಾಡ್ತಿದ್ದು ಎಷ್ಟು ಶೇಡ್ ಮಾಡಲಿಕ್ಕೆ ತೋರಿಸಿ ನನಗೆ ಮಾಡಿ. ನನಗೆ ಎಷ್ಟು ಭಾಗ ಇದೆ? 2 ಸಮ ಭಾಗ ಇದೆ. ಇದರಲ್ಲಿ 1 ಭಾಗ ಬೇಕು ಅಂದ್ರೆ ಯಾವ ಎಷ್ಟು ಭಾಗವನ್ನು ಶೇಡ್ ಮಾಡ್ತೀರಾ ಅದಕ್ಕೆ ತೋರಿಸಿದ್ದೀನಿ. ಬೇಗ ಮಾಡಿ. ಪೆನ್ಸಿಲ್ ತಗೊಳ್ಳಿ, ಪೆನ್ಸಿಲ್ ಮತ್ತೆ ಸ್ಕೇಲ್. ಆಯ್ತಾ? ಶೇಡ್ ಮಾಡಿ. ಎಷ್ಟು ಭಾಗ ಮಾಡಿ? 2 ಭಾಗ ಇದೆ ಅಲ್ವಾ? 2 ಭಾಗದಲ್ಲಿ 1 ಭಾಗ ಅಂತ ಎಷ್ಟು ಶೇಡ್ ಮಾಡಲಿಕ್ಕೆ ತೋರಿಸಿ ನನಗೆ. ಬೇಗ ಅಷ್ಟೇ ಫೋಲ್ಡ್ ಮಾಡಿ ಸಾಕು. ತೋರಿಸು. ಶೇಡ್ ಮಾಡ. ಎಷ್ಟು 2ರಲ್ಲಿ 1 ಭಾಗ ಅಂತ ಶೇಡ್ ಮಾಡ್ತೀವಿ. ಅಪ್ಪ ಅಷ್ಟೊಂದು ಬರಿಬೇಡ, ಜಸ್ಟ್ ಒಂದು ನೈಸ್ ಹಾಕಿ ಸಾಕು. ಮಾಡಿ. ಪೆನ್ಸಿಲ್ ಎಲ್ಲ ಮಾಡಿ, ಸ್ಕೇಲ್ ಎಲ್ಲ ಮಾಡಿ. ಸ್ವಲ್ಪ ಡಾರ್ಕ್ ಇದರಲ್ಲಿ 2ರಲ್ಲಿ 1 ಭಾಗ ಅಂದ್ರೆ ಇಷ್ಟನ್ನ ಮಾತ್ರ ಶೇಡ್ ಮಾಡಿ. ಕರೆಕ್ಟಾ? ಹೌದಾ? ಕಾಣಿಸ್ತಾ ಇದೆಯಾ? ಲೈಟ್ ಆಗಿ ಮಾಡಿದ್ರೆ ನೋಡಿ 2ರಲ್ಲಿ 1 ಭಾಗ. ಈಗ ಕಾಣಿಸ್ತಾ ಇದೆಯಾ? ಈಗ ಇಲ್ಲಿ ಕಾಣಿಸ್ತಾ ಇದೆಯಾ ಭಾಗ? 2ರಲ್ಲಿ 1 ಭಾಗ. ಅರ್ಥ ಆಗ್ತಿದೆಯಾ? 2 ಭಾಗ ಮಾಡಿದ್ವಿ. ಇದರಿಂದ 1 ಭಾಗ ಕೊಡಿ ಅಂತ ಶೇಡ್ ಮಾಡಿ ಅಂತ ಎಷ್ಟು ಭಾಗ ಶೇಡ್ ಮಾಡಿದ್ರೆ ರೈಟ್. ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿದೆಯಾ? ಇಲ್ಲಿ ನೋಡಿ ನನ್ನ ಹತ್ರ ಕೂಡ ಸುಮಾರು ಸಿಸ್ಟಮ್ ಇದೆ. ನೋಡಿ
ಇಲ್ಲಿ ನೋಡಿ ಮೊದಲನೇ ಭಾಗದಲ್ಲಿ ನೋಡಿ ಮೊದಲನೇ ಭಾಗದಲ್ಲಿ ಕೇಳಿಸ್ಕೊಳ್ಳೋ ಇಲ್ಲಿ ಮೊದಲನೇದು ಎಷ್ಟು ಭಾಗ ಇದೆ ಒಂದು ಸ್ಲಿಪ್ ಇತ್ತು ಎಷ್ಟು ಭಾಗ ಮಾಡ್ತಿದ್ದೀನಿ ಎರಡು ಭಾಗ ಮಾಡ್ತೀನಿ ಸರ್ ಶೇಪ್ ಮಾಡಿದಂತ ಭಾಗ ಎಷ್ಟು ಎರಡನೇ ಒಂದು ಭಾಗ ನೆಕ್ಸ್ಟ್ ಎರಡನೇ ಸ್ಲಿಪ್ ಅಲ್ಲಿ ಎಷ್ಟು ಭಾಗ ಮಾಡ್ತೀನಿ ನೋಡೋಣ ಒಂದು ಎರಡು ಮೂರು ಮತ್ತೆ ನಾಲ್ಕು ಎಷ್ಟು ಭಾಗ ಮಾಡಿದ್ದೀನಿ ನಾಲ್ಕು ಭಾಗ ಮಾಡಿದ್ದೀನಿ ಶೇಪ್ ಮಾಡಿರ್ತಕ್ಕಂಥ ಎಷ್ಟು ಭಾಗ ಶೇಪ್ ಮಾಡಿದ್ರೆ ಒಂದು ಭಾಗ ಹೇಗೆ ಬರ್ತೀವಿ ನಾಲ್ಕನೇ ಒಂದು ಭಾಗ ನೆಕ್ಸ್ಟ್ ನೆಕ್ಸ್ಟ್ ಪೇಪರ್ ಸ್ಲಿಪ್ ಅಲ್ಲಿ ಎಷ್ಟು ಭಾಗ ಮಾಡಿದ್ದೀವಿ ಎಂಟು ಭಾಗ ಅದನ್ನ ಎಷ್ಟು ಮಾಡಿದ್ದೀವಿ ಒಂದು ಭಾಗ ಹೇಗೆ ಬರೀಬಹುದು ಎಂಟನೇ ಒಂದು ಭಾಗ ನೆಕ್ಸ್ಟ್ ಎಷ್ಟು ಫೋಲ್ಡಿಂಗ್ಸ್ ಇದೆ ಅಲ್ಲಿ ಭಾಗ ಇದೆ ಎಷ್ಟಿದೆ 16 ಎಷ್ಟು ಮಾಡಿದ್ದೀವಿ ಒಂದು ಅದನ್ನ ಹೇಗೆ ಬರೀಬಹುದು ಹಾಗೆ ನೆಕ್ಸ್ಟ್ ಪೇಪರ್ ಸ್ಲಿಪ್ ಅಲ್ಲಿ ಎಷ್ಟಿದೆ ಭಾಗ 32 ಅಲ್ಲಿ ಇವಾಗ ನಾನು ಎರಡು ಪೆನ್ಸಿಲ್ ಒಂದೇ ನಂಬರ್ ಕೊಡ್ತೀನಿ ಎರಡು ಪೆನ್ಸಿಲ್ಗೆ ಒಂದೇ ನಂಬರ್ ನೀವು ನಿಮ್ಮ ಲೆಕ್ಕದ ಪೇಪರ್ ಸ್ಲಿಪ್ ಅನ್ನ ನಾನು ಯಾವ ತರ ಹೇಳ್ತೀನೋ ಆ ತರ ಶೇಡ್ ಮಾಡಿ ಕೊಡ್ಬೇಕು ಒಂದು ಎರಡು ನಿಮಿಷ ಕೊಟ್ಬಿಡ್ಬೇಕು ಈಗ ಫಾರ್ ಎಕ್ಸಾಂಪಲ್ ತೋರಿಸ್ತಿರೋದಿಲ್ಲ ಈಗ ಈ ಪೇಪರ್ ಸ್ಲಿಪ್ ಅನ್ನ ನಾನು ಮೂರನೇ ನಾಲ್ಕು ಭಾಗ ಸೊ ನಾಲ್ಕನೇ ಮೂರು ಭಾಗ ಅಂತ ಹೇಳ್ತೀನಿ ನಾಲ್ಕನೇ ಮೂರು ಭಾಗ ಅವಾಗ ಎಷ್ಟು ಫಸ್ಟ್ ನಾಲ್ಕನೇ ಮೂರು ಭಾಗ ಅಂದ್ರೆ ಕೇಳಿಸ್ಕೋ ಪೇಪರ್ ಸ್ಲಿಪ್ ಅನ್ನ ಎಷ್ಟು ಭಾಗ ಮಾಡಬೇಕು ನಾಲ್ಕು ಭಾಗ ಈಗ ಫೋಲ್ಡ್ ಮಾಡಿ ಮತ್ತೆ ಏನ್ ಮಾಡಬೇಕು ಫೋಲ್ಡ್ ಮಾಡಿ ನಾಲ್ಕು ಭಾಗ ಬಂದಾಗ ಈ ನಾಲ್ಕು ಭಾಗವನ್ನು ನೀವು ಏನ್ ಮಾಡಬೇಕು ಇಲ್ಲಿ ಒಂದೊಂದು ಲೈನ್ಸ್ ಅನ್ನ ಹಾಕಬೇಕು ಈ ಭಾಗಕ್ಕೊಂದು ಈ ಭಾಗಕ್ಕೊಂದು ಈ ಭಾಗಕ್ಕೊಂದು ಇಲ್ಲಿ ಎಷ್ಟು ಭಾಗ ಆಗಿದೆ ನಾನು ಹೇಳಿದ ಎಷ್ಟು ಭಾಗ ನಾಲ್ಕನೇ ಮೂರು ಭಾಗ ಎಷ್ಟು ಭಾಗ ಶೇಡ್ ಮಾಡಬೇಕು ನೀವು ಮೂರು ಒಂದು ಎರಡು ಮೂರು ಶೇಡ್ ಮಾಡಬಹುದಾ ಮಾಡ್ತೀರಾ ಇವಾಗ ಫಸ್ಟ್ ಎರಡು ಬೆಂಚವರು ನಾಲ್ಕನೇ ಮೂರು ಭಾಗವನ್ನ ಶೇಡ್ ಮಾಡಿ ನೆಕ್ಸ್ಟ್ ಎರಡು ಬೆಂಚವರು ಎಂಟನೇ ಐದು ಭಾಗ ಶೇಡ್ ಮಾಡಿ ತೋರಿಸ್ಬೇಕು ಎಂಟನೇ ಐದು ಭಾಗ ಎಷ್ಟು ಭಾಗ ಫೋಲ್ಡ್ ಮಾಡಿದೆ ಫೋಲ್ಡಿಂಗ್ಸ್ ಎಷ್ಟು ಬರಬೇಕು ನಿಮಗೆ ಎಂಟು ಬರಬೇಕಂದ್ರೆ ನಾಲ್ಕು ಆಗುತ್ತೆ ಮತ್ತೆ ಇನ್ನೊಂದು ಫೋಲ್ಡ್ ಮಾಡಬೇಕು ನಾನು ಹೇಳ್ತಾ ನೀವು ಎಂಟನೇ ಐದು ನೀವು 16ನೇ 7 ಎಲ್ಲ 16ನೇ 7 ಎಷ್ಟು ಒಂದು ಫೋಲ್ಡ್ ಎರಡು ಫೋಲ್ಡ್ ಮಾಡಿ ಈ ಪೇಪರ್ ಸ್ಲಿಪ್ ಅನ್ನ ಮಾಡಿ ಪರವಾಗಿಲ್ಲ 16 ಭಾಗ ಬರಬೇಕು ಅದರಲ್ಲಿ 16ನೇ ಎಷ್ಟಿದೆ 16ರಲ್ಲಿ 7 ಭಾಗ ಬೇಕಾ ಪಾಸ್ ಆಗಿ ಬರ್ತದೆ ಸರ್ ತೋರಿಸಬೇಕಾ ನೀವು ಪೂರ್ತಿ ಶೇಡ್ ಮಾಡಬೇಡ ಇತರ ಇದೆ ಏನೋ ನೋಡಿ ಎಷ್ಟು ಭಾಗ ಇದು ಎಷ್ಟು ಭಾಗ ಇದು ಅಲ್ಲ ಎಷ್ಟು ದಿನ ರಾಶಿ ಇದು ಈ ಕಡೆ ಎಷ್ಟು ಪೂರ್ತಿ ಎಂಟನೇ ಎಷ್ಟು ಎಂಟನೇ 16ನೇ 7 16ನೇ 7 ನೀವು ಮಾಡ್ಕೊಂಡ್ರೆ 16ನೇ 7 ನೀವೆಷ್ಟು ನಾಲ್ಕನೇ ನೋಡಿ ನಾಲ್ಕನೇ ಮೂರು ಭಾಗ ಕರೆಕ್ಟ್ ಅಲ್ವಾ ನಾಲ್ಕನೇ ಮೂರು ಭಾಗ ಇದೇನಿದು ಎಂಟನೇ ಐದು ಭಾಗ ನೆಕ್ಸ್ಟ್ ಇದೆಷ್ಟು 16ನೇ 7 ಭಾಗ 16ನೇ 7 ಭಾಗ ಮತ್ತೆ 7 ಭಾಗ ಮಾಡಿ ಹೇಗೆ ಮಾಡಬೇಕು ಮಾಡ್ತಾ ಹಾಗೆ ಮಾಡಬೇಡ ಪೂರ್ತಿ ನಾಲ್ಕು ಲೈನ್ಸ್ ಪೂರ್ತಿ ಶೇಡ್ ಬೇಕಾಗುತ್ತೆ ಮಾಡಿ ಬರೀಬೇಕು ಅದ್ರ 16ನೇ 7 ಭಾಗ ಅಂತ ಎಷ್ಟು 8ನೇ 5 ಭಾಗ ಇಟ್ಕೊಳ್ಳಿ ಹೇಳ್ತೀನಿ ಇದಾಗಿದ್ದು ತಗೊಳ್ಳಿ ಬರ್ತಾ ಆಯ್ತಾ ತೋರಿಸ್ಬೇಕಾಗುತ್ತೆ ಈಗ ಇಲ್ಲಿ ಕೇಳಿಸ್ಕೊ ಆಯ್ತಾ ತೋರಿಸು ಹಲೋ ಹಲೋ ಅಂತ ಮೇಡಮ್ ಇದ್ದೊಂದಿದ್ದು 2 ಭಾಗ 4 ಭಾಗ 8 ಭಾಗ 16 ಭಾಗ ಫಸ್ಟ್ ಕೇಳಿಸ್ಕೊ ಧನುಷ್ ಆಯ್ತಲ್ವಾ ಇದಾದ್ಮೇಲೆ ಈ ತರ ಓಪನ್ ಮಾಡಿ ಎಷ್ಟು ಭಾಗ ನಾನು ಹೇಳಿದ್ದೆ 16ರಲ್ಲಿ 7 ಭಾಗ ಸೊ ಮಾಡಿದ್ರೆ 1 2 3 4 5 6 7 ಇಷ್ಟು ಭಾಗ 8ರಲ್ಲಿ 16ರಲ್ಲಿ 7 ಭಾಗ ಕರೆಕ್ಟ್ ಆಯ್ತಾ ಮಾಡೋದು ಗೊತ್ತಾಗ್ತಿದೆಯಾ ಎಲ್ಲವನ್ನೂ ಕೂಡ ನಾವು ಏನಂತ ಹೇಳ್ತೀವಿ ಇಲ್ಲ ನಾಶ ಅಂತ ಹೇಳ್ತೀವಿ
ಎಷ್ಟು ಭಾಗ ಇದೆಯಪ್ಪ? ಸಮವಾಗಿದೆಯೋ ಇಲ್ವೋ? ಇದೆ, ಸಮ. ಹಾಗಿದ್ರೆ ಶೇಡ್ ಆಗಿರೋ ಭಾಗಕ್ಕೆ ಏನಂತ ಹೇಳ್ತೀವಿ? ಎಷ್ಟು ಅಂತ ಹೇಳ್ತೀವಿ? ಓಕೆ, ಇಲ್ಲಿ ಎರಡನೇ ಇದು ಯಾವ ಚಿತ್ರ ಇದು? ಇದರಲ್ಲಿ ಎಷ್ಟು ಭಾಗ ಇದಾವೆ? 4 ಸಮಭಾಗ ಇದಾವ? ಹಾಗಿದ್ರೆ ಹೇಗೆ ಬರೀಬಹುದು? ಭಿನ್ನರಾಶಿ ಬರೀಬಹುದು? ಭಿನ್ನರಾಶಿ ಆಗುತ್ತೋ? ಭಿನ್ನರಾಶಿ ಆಗಲ್ವೋ? ಆಗುತ್ತಾ ಆಗಲ್ವೋ? ಯಾಕಪ್ಪ? ದೊಡ್ಡದು ಚಿಕ್ಕದು ಸ್ವಲ್ಪ ಚಿಕ್ಕದು ಪೂರ್ತಿ ಚಿಕ್ಕದು ಇದು ಪೂರ್ತಿ 4 ಸಮಭಾಗ ಆಗಿಲ್ಲ. ನೆಕ್ಸ್ಟ್ ಇದಕ್ಕೆ ಇದು ಇದು ಭಿನ್ನರಾಶಿ ಆಗುತ್ತಾ? ಇದು ಒಂದು ಭಾಗ, ಇದು ಇನ್ನೊಂದು ಭಾಗ, ಏನಿದು ಆಗುತ್ತಾ ಆಗಲ್ವಾ? ನೆಕ್ಸ್ಟ್ ಇದಕ್ಕೆ ಇದು ಆಗುತ್ತಾ? ಆಗುತ್ತಾ? ಹೇಗೆ ಬರುತ್ತೆ ಭಿನ್ನರಾಶಿ ಉದ್ದದಲ್ಲಿ? ನೆಕ್ಸ್ಟ್ ಇಲ್ಲಿ ಬೇಗ ಇದು ಫಸ್ಟ್ ಅಲ್ಲ ಆಗುತ್ತಾ? ಎಷ್ಟು ಭಾಗ ಇದೆ? ಇದು ಇದು ಯಾವ ರೀತಿ? ಇದು ನೋಡುವ ಒಂದೊಂದು ಬಾಕ್ಸ್ ಎಷ್ಟು ಭಾಗ ಇದೆ ಅಂತ ಎಷ್ಟು ಬಾಕ್ಸ್ಗಳಿದೆ? ಎಷ್ಟು ಬಾಕ್ಸ್ಗಳಿದ್ದಾವೆ? ಅಲ್ಲಿ ಪೂರ್ತಿ ಬಾಕ್ಸ್ ಎಷ್ಟಿದೆ? ಪೂರ್ತಿ ಬಾಕ್ಸ್ ಇದೆ. ಇನ್ನೊಂದು ಬಾಕ್ಸ್ ಅಲ್ಲಿ 14 ನಾನು ಒಂದು ವಸ್ತು ಎಷ್ಟು ಮಾಡ್ತೀನಿ? 4 ಹೇಳ್ತೀನಿ. ನನಗೆ ಅರ್ಥ ಆಗ್ತಿದೆಯಲ್ಲ? ಹಾಗಿದ್ಮೇಲೆ ಇದು ಭಿನ್ನರಾಶಿ ಆಗುತ್ತೆ. ಯಾವ ಭಿನ್ನರಾಶಿ ಅಂತ ನೆಕ್ಸ್ಟ್ ಇದು ಆಗುತ್ತೆ. ಇದು ಕೂಡ ಹೇಗೆ ಬರೀತೀರಿ? ಎರಡನೇ ಭಾಗ ಇದು ಇದು ಹೌದಾ? ಸೊ ಈ ರೀತಿಯಾಗಿ ನಾವು ಭಿನ್ನರಾಶಿ ಆಗ್ತಾವ ಅಥವಾ ಆಗಲ್ಲ ಅಂತ ಕಂಡುಹಿಡಿಯಕ್ಕೆ ಸಾಧ್ಯ ಆಗುತ್ತೆ. ಆಗುತ್ತಾ ಇಲ್ಲ? ಈಗ ನೋಡಿ ಇದೇ ಸರ್ಕಲ್ ಅಲ್ಲಿ ಇವೆರಡು ಪಾರ್ಟ್ಸ್ ತಗೊಳ್ಳಿ. ಇದು 3ರಲ್ಲಿ ಎಷ್ಟು ಭಾಗಪ್ಪ? 3ರಲ್ಲಿ 1 ಭಾಗ. ಇದು 3ರಲ್ಲಿ ಎಷ್ಟು ಭಾಗಪ್ಪ? 4ರಲ್ಲಿ 1 ಭಾಗ. ಹೌದಾ? 1/4 ಎರಡು ಸೇಮ ಇವೆರಡು ಒಂದೇ ಆಗಲ್ಲ. 4ನೇ 1 ಭಾಗನೇ ಬೇರೆ, 3ನೇ 1 ಭಾಗನೇ ಬೇರೆ. ಅರ್ಥ ಆಯ್ತಲ್ಲ? ಬೆಳೆಸ್ತಾ ಇದ್ದೀರಾ? ಭಿನ್ನರಾಶಿ ಅಂದ್ರೆ 1 ಭಾಗ. ಅದಾದ್ಮೇಲೆ ನೆಕ್ಸ್ಟ್ ಭಿನ್ನರಾಶಿಗೆ ಎಷ್ಟೇನು ಕೊಡ್ತೀವಿ? ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಅಂಶ ಮತ್ತೆ ಛೇದ ಅಂತ ಕರೀತೀವಿ. ಭಿನ್ನರಾಶಿ ಆಗಬೇಕು ಅಂದ್ರೆ ಭಾಗಗಳು ಏನಾಗಿರ್ಬೇಕು ಹೇಳಿ? ಸಮ ಆಗಿಲ್ಲ ಅಂದ್ರೆ ಭಿನ್ನರಾಶಿ ಆಗೋದಿಲ್ಲ. ಬರೀಬಹುದಾ? ಇವಾಗ ನೆಕ್ಸ್ಟ್ ಈಗ ಭಿನ್ನರಾಶಿಗಳ ವಿಭಾಗಗಳ ಬಗ್ಗೆ ತಿಳ್ಕೊಳ್ಳೋಣ. ಏನು ಭಿನ್ನರಾಶಿಗಳ ವಿಭಾಗಗಳು? ಈಗ ನೋಡಿ ಇನ್ನೊಂದು ದೊಡ್ಡ ಸರ್ಕಲ್ ಅಳತೆ ಇದೆ. ಈಗ ಒಂದು ಸರ್ಕಲ್ ಇದೆ, ಹೌದಾ? ಕೇಳಿಸ್ಕೋಬೇಕು ನೀಟಾಗಿ. ನಂದಿನಿ, ಈ ಸರ್ಕಲ್ ಅಲ್ಲಿ ಇದು ಎಷ್ಟನೇ ಭಾಗ? ಇದು 1ನೇ ಭಾಗ. ಇದು ನೋಡೋಣ. ಈ ಒಂದು ಸರ್ಕಲ್ ಅನ್ನು 4 ಭಾಗ ಮಾಡ್ತೀನಿ. ಎಷ್ಟು ಭಾಗ ಮಾಡ್ತೀನಿ? 4 ಭಾಗ ಮಾಡ್ತೀನಿ. ಓಕೆ, 4 ಭಾಗ ಇದೆ. 1 2 3 ಮತ್ತೆ 4 ಭಾಗ ಮಾಡಿದ್ವಿ. ಈಗ ನಾನು ಹೇಳ್ತೀನಿ ಮಕ್ಕಳೇ, ನಾವು ಒಂದು ಸರ್ಕಲ್ 4 ಭಾಗ ಮಾಡಿದ್ವಿ. ಅದರಲ್ಲಿ ನೀವು ನನಗೆ 6 ಭಾಗ ಕೊಡಿ ಅಂತ ಹೇಳ್ತೀನಿ. ಒಂದು ಸರ್ಕಲ್ ಎಷ್ಟು ಭಾಗ ಮಾಡಿದೀನಿ ಅಂದ್ರೆ ಎಷ್ಟು ಭಾಗ ಮಾಡಿದೀನಿ? 4 ಭಾಗ ಮಾಡಿದೀನಿ. ಒಂದು ಸರ್ಕಲ್ ಎಷ್ಟು ಭಾಗ ಮಾಡಿದೀನಿ? 4 ಭಾಗ. ಒಂದು ಸರ್ಕಲ್ ಎಷ್ಟು ಮಾಡಿದೆ? 4 ಭಾಗ ಮಾಡಿದ ಸರ್ಕಲ್ ಇಲ್ಲ ನಾನು ಮಿಸ್ ನನಗೆ ಏನಂತ ಹೇಳಿದ್ರೆ ನನಗೆ 6 ಭಾಗ ಕೊಡಿ ಅಂತ ಹೇಳಿ. ಎಷ್ಟು ಭಾಗ? 6 ಹೇಗೆ ಕೊಡ್ತೀವಿ? ಈಗ ನೋಡಿ, ಒಂದು ಸರ್ಕಲ್ ಎಷ್ಟು ಭಾಗ ಸಮಯ ಬೇಕು ಅಂತ ಹೇಳಿದ್ವಿ. ಭಿನ್ನರಾಶಿ ಬರೀಬೇಕಂದ್ರೆ ಸಮಯ ಬೇಕು. ಒಂದು ಸರ್ಕಲ್ ಎಷ್ಟು ಭಾಗ ಮಾಡಿದ್ರಲ್ಲ? 4 ಭಾಗ ಮಾಡಿ ಒಂದು ಸರ್ಕಲ್ ಇದೆ. 4 ತಗೊಂಡ್ರಿ. ನಾನು ಎಷ್ಟು ಭಾಗ ಬೇಕು ಅಂತ ಹೇಳಿದ್ರೆ ನಿಮಗೆ 6 ಭಾಗ ಅಂತ ಹೇಳಿ ಕೊಡ್ತೀನಿ. ಮತ್ತೆ ಇನ್ನೊಂದು ಸರ್ಕಲ್ ತಗೋಬೇಕು. ಇನ್ನೂ ಒಂದು ಸರ್ಕಲ್ ತಗೊಂಡು ಮತ್ತೆ ಎಷ್ಟು ಭಾಗ ಮಾಡಬೇಕು? 4 ಭಾಗ ಮಾಡಬೇಕು. ಮತ್ತೆ ಅದ್ರಲ್ಲಿ ಎಷ್ಟು ತಗೋಬೇಕು? ನಾನು ಎಷ್ಟು ತಗೋಬೇಕು? ಫಸ್ಟ್ ಒಂದು ಸರ್ಕಲ್ ಇತ್ತು. ಒಂದು ಸರ್ಕಲ್ ನಾನು ಏನ್ ಮಾಡಿದೆ? ಎಷ್ಟು ಭಾಗ ಮಾಡಿದೆ? 4 ಭಾಗ ಮಾಡಿದೆ. ಆ 4 ಭಾಗ
ಬನ್ನಿ 4 ಭಾಗ ಮಾಡಬೇಕು. ಒಂದು ಸರ್ಕಲ್ 4 ಭಾಗ ಮಾಡಬೇಕು. ಮತ್ತೆ ಇನ್ನ 6 ಭಾಗ ಒಳಗಡೆ ಇದ್ದಾಳೆ. ಇನ್ನೊಂದು ಎಷ್ಟು ಭಾಗ 4 ಭಾಗ. ಮತ್ತೆ ಸ್ವಲ್ಪ ಬೇಕಲ್ಲ ನನಗೆ. ಏನ್ ಮಾಡಬೇಕು? ಇನ್ನೊಂದು ಎಷ್ಟು ಭಾಗ ಮಾಡಬೇಕು? 4 ಸಮ ಭಾಗ ಮಾಡಿ. ಆಮೇಲೆ ಇದ್ರಲ್ಲಿ ಎಷ್ಟು ಭಾಗ ತಗೋಬೇಕು ನಾನು? 2. ಈಗ ಎಷ್ಟು ಆಗ್ತದೆ ಟೋಟಲ್? 6. ಮೊದಲ ಬಿಸ್ಕೆಟ್ ಎಷ್ಟು ಭಾಗ ಮಾಡಿದ್ದೀನಿ? 4 ಭಾಗ ಮಾಡಿದ್ದೀನಿ. ಅದರಲ್ಲಿ ಎಷ್ಟು ಭಾಗ ತಗೊಂಡೆ? 6. ಅಂದ್ರೆ ಒಂದೇ ಬಿಸ್ಕೆಟ್ ಅಲ್ಲಿ ಆಯ್ತಾ ಅದು? ಇಲ್ಲ. ಮತ್ತೆ ಬಿಸ್ಕೆಟ್ ಅಲ್ಲಿ ಆಯ್ತಾ? ಇಲ್ಲ. ಒಂದು ಬಿಸ್ಕೆಟ್ ಪುಡಿ ತಗೊಂಡು ಮತ್ತೆ ಇನ್ನೊಂದು ಬಿಸ್ಕೆಟ್ ಅಲ್ಲಿ ಮತ್ತೆ ಇನ್ನೊಂದು 2 ಭಾಗ ಮಾಡಿದೆ. ಆಮೇಲೆ ಇದನ್ನ ಹೇಗೆ ಬರಬೇಕು ಹೇಳಿ ಚರ್ಚಿಸು. ಇದನ್ನ ಯಾವ ರೀತಿ ಹೇಳಿದೆ ನಿಮಗೆ? ನಾನು ಎಷ್ಟು ಭಾಗ ಮಾಡಿದ್ದೀನಿ ಅಂತ 4 ಭಾಗ ಮಾಡಿದ್ದೀನಿ. ಅದರಲ್ಲಿ ಎಷ್ಟು ಕೊಡ್ಲಿ ಅಂತ ಕೇಳಿದೆ ನಿಮಗೆ? 6 ಭಾಗ ಕೊಡ್ಲಿ. ಅವಾಗ ಏನ್ ಮಾಡಿದ್ದೀನಿ? ಒಂದು ಪೂರ್ತಿ ಬಿಸ್ಕೆಟ್ ನ ಕೊಟ್ಬಿಟ್ಟು 4 ಭಾಗ ಇರೋ ಒಂದು ಪೂರ್ತಿ ಬಿಸ್ಕೆಟ್ ನ ಕೊಟ್ಬಿಡಿ. ಅದಾದ್ಮೇಲೆ ಇನ್ನೊಂದು ಬಿಸ್ಕೆಟ್ 4 ಭಾಗ ಇರೋದ್ರಲ್ಲಿ ಎಷ್ಟು ಕೊಡ್ತೀವಿ ನೀವು? 2. ಈಗ ಅಂಶ ತೊಂದಿದ್ಯಾ ಛೇದ ತೊಂದಿದ್ಯಾ? ಹೌದಾ? ಹಾಗಿದ್ಮೇಲೆ ಈ 2/4 ನಾನು ನಿರ್ಮಾಣ ರಾಶಿ ಅಂತ ಕರಿತೀನಿ. ಸಮಮಿತ ರಾಶಿ ನಾರ್ಮಲ್ ಫ್ರಾಕ್ಷನ್ ಅಂತ ಕರಿತೀನಿ. ಸಮಮಿತ ರಾಶಿ ಇದೆ ನೋಡಿ. ಅಂಶ ತೊಂದಿದ್ಯಾ ಛೇದ ತೊಂದಿದ್ಯಾ? ಅಂಶ ತೊಂದಿದೆ. ಸೊ ಇಂಥ ನಂಬರ್ಗಳನ್ನ ನಾವು ಏನಂತ ಕರಿತೀವಿ? improper fraction. Proper fraction no improper fraction. ಸಮಮಿತ ರಾಶಿ ಮತ್ತೆ ವಿಷಮಮಿತ ರಾಶಿ. ಇದೆ ವಿಷಮಮಿತ ರಾಶಿ ಅಂದ್ರೆ ಒಂದಕ್ಕಿಂತ ಏನಾಗುತ್ತೆ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಹೌದಲ್ವಾ? ನಾನು ಪೂರ್ತಿ ಒಂದು ಬಿಸ್ಕೆಟ್ ತಗೊಂಡು ಇನ್ನೊಂದು ಬಿಸ್ಕೆಟ್ ಅಲ್ಲಿ ಭಾಗ ಮಾಡಿ ಅದರಲ್ಲಿ 2 ಭಾಗ ತಗೊಂಡಲ್ವಾ? ಅಂದ್ರೆ ಒಂದು ಪೂರ್ಣ ಭಾಗ ಅದ್ರ ಜೊತೆಗೆ ಒಂದು ಸಮಮಿತ ರಾಶಿ ಇತ್ತು ಅಂದ್ರೆ ಅದನ್ನ ನಾನು ಎಂತ ಮಿತ ರಾಶಿ ಅಂತ ಮಿಶ್ರಮಿತ ರಾಶಿ. 1 2 5 4 ಇದನ್ನ ನಾವು ಮಿಶ್ರಮಿತ ರಾಶಿ. ಸಮಮಿತ ರಾಶಿ ಆಮೇಲೆ ಮಿಶ್ರಮಿತ ರಾಶಿ ಮಿಶ್ರಮಿತ ರಾಶಿ ಮಿಶ್ರಮಿತ ರಾಶಿ. ಸರಿನಾ? ಓಕೆ, ಅರ್ಥ ಆಯ್ತಾ? ಸರಿ, ಮೂರನ್ನ ನಾವು ಏನಂತ ಕರಿತೀವಿ? ಭಿನ್ನ ರಾಶಿಗಳ ವಿಧಗಳು ಅಂತ ಕರಿತೀವಿ. ಆಯ್ತಾ? ಭಿನ್ನ ರಾಶಿಯ ವಿಧಗಳು ಯಾವ್ಯಾವ್ದಲ್ವಾ? ಓಕೆ, ಈಗ ಈ ಒಂದು ಭಿನ್ನ ರಾಶಿಯ ವಿಧಗಳಲ್ಲಿ ಸಮಮಿತ ರಾಶಿ ಅಂದ್ರೆ ಏನಾಗಿರ್ಬೇಕು? ಅಂಶ ಚಿಕ್ಕ ಛೇದ ದೊಡ್ಡದಾಗಿರ್ಬೇಕು. ವಿಷಮಮಿತ ರಾಶಿಯಲ್ಲಿ ಅಂಶ ದೊಡ್ಡದಾಗಿರ್ಬೇಕು, ಛೇದ ಚಿಕ್ಕದಾಗಿರ್ಬೇಕು. ವಿಷಮಮಿತ ರಾಶಿಯಲ್ಲಿ ಒಂದು ಪೂರ್ಣ ಭಾಗ ಇಟ್ಬಿಟ್ಟು ಆಮೇಲೆ ಅದ್ರ ಜೊತೆಗೆ ಏನಿರಬೇಕು? ಸಮಮಿತ ರಾಶಿ. ಇವುಗಳನ್ನ ಮಿಶ್ರಭಿನ್ನ ರಾಶಿ. ಕ್ಲಿಯರ್? ಅರ್ಥ ಆಯ್ತಾ? ಇವಾಗ ನಾನು ಬೋರ್ಡ್ ಮೇಲೆ ಒಂದು ನಂಬರ್ ಬರೀತೀನಿ. ಅದು ಯಾವ ಗ್ರೂಪಿಗೆ ಸೇರುತ್ತೆ ಅಂತ ನಾನು ಹೇಳಿದೆ. ಯಾರು ಹೇಳಿದ್ರು ಆ ಕಳಿದೆ. ಕ್ಲಿಯರ್? ಓಕೆ, ನೆಕ್ಸ್ಟ್ ಈಗ 7/9 ಸಿದ್ಧಿಕ್ ಹೇಳಪ್ಪ. ಸಮಮಿತ ರಾಶಿ ಯಾಕೆ? ಅಂಶ ಚಿತ್ರ. ಕರೆಕ್ಟಾ? ಓಕೆ, ನೆಕ್ಸ್ಟ್ ಇದೇ ನಂಬರ್ನ ಉಂಟ ಬರ್ತೀನಿ ನೋಡಿ. 9/7 ಹೇಳು. ಮೋಹಿತ್ ಹೇಳು. ಯಾವ ಭಿನ್ನ ರಾಶಿ ಇದು? ಸಮಮಿತ ರಾಶಿನ ವಿಷಮಮಿತ ರಾಶಿನ ಮಿಶ್ರಭಿನ್ನ ರಾಶಿ? ವಿಷಮಮಿತ ರಾಶಿ. ಯಾಕೆ? ಇವಾಗ ನನಗೆ ಹೇಳುವ 2/3/9 2/3/5 ಅಲ್ಲ? 2 5ನೇ ಭಿನ್ನ ರಾಶಿ. ಮಿಶ್ರಭಿನ್ನ ರಾಶಿ. ಯಾಕೆ? ಇದು ಒಂದು ಪೂರ್ಣ ಭಾಗ ಇದೆ. ಪೂರ್ಣ ಭಾಗದ ಜೊತೆಗೆ ಏನಿದೆ? 5ನೇ 2 ಭಾಗ ಇದೆ. 2 ಒಂದಕ್ಕಿಂತ ಜಾಸ್ತಿ ಇರುತ್ತೆ ಅಂತ ಅರ್ಥ.
ಇದೇನಾಗಿರುತ್ತೆ ಒಂದಕ್ಕಿಂತ ಜಾಸ್ತಿ. ಇದಕ್ಕೆ ಏನಪ್ಪ ಎಕ್ಸಾಂಪಲ್ ಆಮೇಲೆ ಇನ್ನೊಂದು ಈ ಭಿನ್ನರಾಶಿ ಯಾಕೆ ಬೇಕು ಕಲಿತೀವಿ ಯಾಕೆ ನೋಡ್ತೀವಿ ನಾವು ಭಿನ್ನರಾಶಿನ ದಿನ ಎಕ್ಸಾಮ್ ಬಿಡೋ ಓದಕ್ ಬಿಡೋ ಭಿನ್ನರಾಶಿ ಡೈಲಿ ಲೈಫಲ್ಲಿ ನಾವು ಇನ್ನೊಂದು ಏನಪ್ಪ ಅವುಗಳೆಲ್ಲವೂ ಸರ್ಕಾರ ಕ್ಷೇತ್ರಕ್ಕೆ ಸಮವಾಗಿ ಭಾಗ ಮಾಡ್ತಿರ್ತಾರಲ್ಲ ಆಮೇಲೆ ಮನೆ ಒಳಗೆ ಮನೇಲಿ ನಾವು ಒಂದ್ ಸ್ಪೂನ್ ಸಕ್ಕರೆ ಅಂತೆ 6 ಸ್ಪೂನ್ ಟೀ ಪೌಡರ್ ಅಂತೆ ಆಮೇಲೆ ಅರ್ಧ ಲೋಟ ಹಾಲಂತೆ 1 ಲೋಟ ನೀರಂತೆ ಅರ್ಧ ಲೋಟ ಹಾಕ್ತಿವಲ್ಲ 1 ಲೋಟ ನೀರು 1 ಲೋಟ ಹಾಲು 1 ಲೋಟ 1 ಸ್ಪೂನ್ ಟೀ ಪುಡಿ 1 ಸ್ಪೂನ್ ಸಕ್ಕರೆ ಎಲ್ಲ ಹಾಕ್ತಿವಲ್ಲ 1 ಸ್ಪೂನ್ ಶುಗರ್ ಇತ್ತು ಅಂದ್ರೆ ನಾನು ಸ್ವಲ್ಪ ಹಾಕಿ ಮಾಡ್ತೀನಿ ನೋಡಿ ಅಜ್ಜಿಗಳು ನನಗೆ ಅರ್ಧ ವಿಶೇಷ ಒಂದು ಅರ್ಧ ಸ್ಪೂನ್ ಹಾಕು 4 ಸ್ಪೂನ್ ಹಾಕು ಅಂತ ಕೇಳಿದಿರಾ ಅಲ್ಲಿ ಕಾಳು ಕೂಡ ಏನ್ ಮಾಡ್ತೀವಿ ಕಾಲು ಅರ್ಧ ಮುಕ್ಕಾಲು ಅಂತ ಬಳಕೆ ಮಾಡ್ತೀವಿ ತರಕಾರಿ ತರಬೇಕಾದ್ರೆ ನಮ್ಮ ದಿನನಿತ್ಯ ಲೈಫಲ್ಲಿ ಭಿನ್ನರಾಶಿಗಳನ್ನ ನಮಗೆ ಅರ್ಥ ಆಯ್ತಾ ಭಿನ್ನರಾಶಿ ಅರ್ಥ ಆಯ್ತಾ ಭಿನ್ನರಾಶಿ ಅಂದ್ರೆ ಏನು ನನಗೆ ಏನು ಡೌಟ್ ಛೇದ 0 ಆಗಿರ್ಬೋದಾ ಕೂತ್ಕೋ ಒಳ್ಳೆ ಕ್ವಶನ್ ಛೇದ 0 ಆಗಿರ್ಬೋದಾ ಏನಂದ್ರೆ ಅರ್ಥ ಭಿನ್ನರಾಶಿ ಬರೀತೀವಲ್ಲವಾ ಇದರೊಳಗೆ 9ರಲ್ಲಿ 7 ಒಳಗೆ ಏನಾಗ್ತದೆ ನೋಡೋಣ ಒಂದು ವಸ್ತುನ ಎಷ್ಟು ಭಾಗ ಮಾಡಿದ್ವಿ 9 ಅದರಲ್ಲಿ ಎಷ್ಟು ತಗೊಂಡಿದ್ದೀನಿ 7 ಈಗ ಅವಳೇ ಕೇಳಿದ್ರು ನೀವು ಛೇದ 0 ಆಗ್ಬೋದಾ ಅಂತ ಕೇಳಿದ್ರು ಛೇದ 0 ಹೇಗೆ ಹೇಳ್ತೀರಾ ಆನ್ಸರ್ ಆಗುತ್ತೆ ಛೇದ 0 ಅಂದ್ರೆ ಏನಂತಪ್ಪ ಅದು 0 ಛೇದ 0 ಆಯ್ತು ಅಂದ್ರೆ ಅದು ಯಾವ ವಸ್ತುನೂ ಇಲ್ಲ ಯಾವ ಭಾಗವೂ ಕೂಡ ನಾವಲ್ಲಿ ಮಾಡಿಲ್ಲ ಅಂತ ಅದನ್ನ ನಾವು ಅರ್ಥೈಸಕ್ಕೆ ಸಾಧ್ಯ ಇಲ್ಲ cannot be defined ಅಂತ ಹೇಳ್ತೀವಿ ಛೇದ 0 ಅನ್ನೋದನ್ನ ನಾವು ಅರ್ಥೈಸಲು ಸಾಧ್ಯ ಯಾಕಂದ್ರೆ ವಸ್ತುನೇ ಇಲ್ಲ ಆ ಎರಡು ಭಾಗಗಳಿಲ್ಲ ಅಂದ್ರೆ ಎರಡು ಭಾಗ ಹೇಗೆ ಕೊಟ್ಟಂಗಾಯ್ತು ಚೇತನ್ ಹೌದಲ್ವಾ ಹೌದಾ ಅಲ್ಲ ನನ್ನ ಹತ್ರ ಏನೂ ಇಲ್ಲ ಖಾಲಿ ಕೈ ಇದೆ ನನ್ನ ಹತ್ರ ಏನೂ ಇಲ್ಲ 2 ಭಾಗ ಕೊಟ್ಟಿದ್ದೀನಿ ಏನ್ ಬೈ ಮಾಡ್ಕೊಂಡ ಏನಿದೆ ನನ್ನ ಹತ್ರ ಏನೋ ಇಲ್ಲ ಅಂದ್ರೆ 0 ಇದೆ 0 ನಲ್ಲಿ 2 ಭಾಗ ಕೊಟ್ಟಿದ್ದೀನಿ ನನಗೆ ಯಾವುದೇ ಅರ್ಥ ಇಲ್ಲ ಆಯ್ತಾ ಕೇಳಿಸ್ತಾ ಇದೆಯಾ ನೆಕ್ಸ್ಟ್ ಯಾವುದು ಫ್ರಾಕ್ಷನ್ಸ್ ನೆಗೆಟಿವ್ ನಂಬರ್ ಆಗ್ಬೋದು ಆಯ್ತಾ ಅಂಶ ಮತ್ತೆ ಛೇದ ಯಾವುದಾದ್ರು ಕೂಡ ನೆಗೆಟಿವ್ ಆಗ್ಬೋದು ಅದನ್ನ ನೀವು ಪೂರ್ಣಾಂಕಗಳ ಅಥವಾ ಭಾಗಲಬ್ಧ ಸಂಖ್ಯೆಗಳಲ್ಲಿ ಕಲಿತೀವಿ ನೆಕ್ಸ್ಟ್ ಹೈಯರ್ ಕ್ಲಾಸಸ್ ಅಲ್ಲಿ 9th ಸ್ಟ್ಯಾಂಡರ್ಡ್ ಅಲ್ಲಿ ಅದನ್ನ ಭಾಗಲಬ್ಧ ಸಂಖ್ಯೆಗಳನ್ನು ಯಾವ್ಯಾವ್ದು ಪಾಸಿಟಿವ್ ನಂಬರ್ ಇದೆಯಲ್ಲ ಅದಕ್ಕೆಲ್ಲವೂ ಕೂಡ ನೆಗೆಟಿವ್ ನಂಬರ್ ಇದೆ ಅದಕ್ಕೆಲ್ಲದಕ್ಕೂ ಕೂಡ ನೆಗೆಟಿವ್ ನಂಬರ್ ಅನ್ನೋದು ಇದೆ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೆಗೆಟಿವ್ ನಂಬರ್ ಕೂಡ ಭಿನ್ನರಾಶಿಯಲ್ಲಿ ಬರುತ್ತೆ ಋಣಾತ್ಮಕ ಭಿನ್ನರಾಶಿಯಲ್ಲಿ ಕೂಡ ಇರುತ್ತೆ ಅಂಶಗಳಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಾನು -2/3 ಅಂತ ಬರ್ತಿದ್ದೀನಿ ಅಂತ ಇಟ್ಕೊಳ್ಳಿ ಆಯ್ತಾ ಈ ಮೈನಸ್ ಅನ್ನೋದು ಅಂಶದಲ್ಲಿ ಅಂಶಕ್ಕೆ ಸೇರ್ಕೊಳ್ಳುತ್ತೆ ಈ ಒಂದು ಭಾಗ ಅಕಸ್ಮಾತ್ ನಾನು 2/-3 ಅಂತ ಬರ್ತಿದ್ದೀನಿ ಅಂದ್ರೆ ಅದು ಪೂರ್ತಿ ಭಿನ್ನರಾಶಿಗೆ ಸೇರ್ಕೊಳ್ಳುತ್ತೆ ಹಾಗಾದ್ರೆ ಅದನ್ನ ಹೇಗೆ ಬರೀಬಹುದು ನಾವು ಅದನ್ನ -2/3 ಅಂತ ಕೂಡ ಬರೀಬಹುದು ಇದ್ರ ಬಗ್ಗೆ ನೀವು ನೆಕ್ಸ್ಟ್ ಹೈಯರ್ ಕ್ಲಾಸಸ್ ಅಲ್ಲಿ ಕಲಿತೀವಿ ಮತ್ತೆ ಏನೇ ಡೌಟ್ ಇದೆಯಾ ಕೇಳಪ್ಪ ವಿನಾಯಿತಿಗಳಲ್ಲಿ ಭಾಗಗಳು ಸಮವಾಗಿ ಹೌದು ಹೇಳ್ತಾರೆ ಸರ್ ಇವಾಗ ಭಾಗಗಳು ಸಮ ಆಗಿರಲೇಬೇಕು ಪೂರ್ವರಚನೆ ಭಾಗ ಸಮ ಆಗಿಲ್ಲ ಅಂದ್ರೆ ಭಿನ್ನರಾಶಿ ಅಂತ ಬರೆಯಕ್ಕೆ ಬರಲ್ಲ ಫಾರ್ ಎಕ್ಸಾಂಪಲ್ ಬಿಸ್ಕೆಟ್ ಇದೆ ಹೇಳ್ತಾರಲ್ಲ ನಾನು ಅದಕ್ಕೆ ಕೊಟ್ಟಿದ್ದು ಇಷ್ಟೇ ಸಣ್ಣ ಪೀಸು ಅಯ್ಯೋ ಇಷ್ಟು ಅರ್ಧ ಬಿಸ್ಕೆಟ್ ಕೊಡ್ಕೊಂಡು ಹೇಳಕ್ಕಾಗತ್ತಾ ಹೇಳತ್ತೆ ಮನೇಲಿ ಮಾಡಿರ್ತೀರಾ ಅಮ್ಮ ನನಗೆ ಏನೋ ಒಂದು ದೊಡ್ಡ ಚಾಕ್ಲೇಟ್ ಕೊಟ್ಟು ಕಳಿಸಿರ್ತಾರೆ ಇಬ್ರು ಸಮನಾಗಿ ಹಂಚ್ಕೊಂಡು ತಿಂದು ಅಂತ ಹೇಳ್ತಾರೆ ದೊಡ್ಡ ಅಕ್ಕ ಏನ್ ಮಾಡಿರ್ತಾರೆ ಅವಳಿಗೆ ಸಮ ಕೊಡ್ಬೇಕು ಚಿಕ್ಕವಳು ಅಂತ ಚಿಕ್ಕ ಪೀಸ್ ಕೊಟ್ಟು ದೊಡ್ಡವಳು ಅಂತ ದೊಡ್ಡ ಪೀಸ್ ಕೊಡ್ಬೇಕು ಹೌದಾ ಇಲ್ಲ ಅಂದ್ರೆ ಇನ್ನು ಒಳ್ಳೆ ಅರ್ಥ ಆಗಿದ್ರೆ ಅವ್ರೇನ್ ಮಾಡ್ತಾರೆ ನಾನು ದೊಡ್ಡವಳು ನನಗೆ ಸ್ವಲ್ಪ ಸಾಕು ನೀನ್ ಚಿಕ್ಕವಳಮ್ಮ ನೀನ್ ಜಾಸ್ತಿ ತಗೋ ಅಂತ ಕೊಟ್ಟಿರ್ತಾರೆ ಹೌದಾ ಇಲ್ಲ ಸೊ ನೀವು ದೊಡ್ಡ ಅಕ್ಕನ ಚಿಕ್ಕ ಅಕ್ಕ ದೊಡ್ಡಕ್ಕ ಅಂದ್ರೆ ದೊಡ್ಡಕ್ಕ ಅಂತಂದ್ರೆ ನೀವು
ಕೊಡಿಸ್ಕೊಂಡಿದ್ದೀರಾ ಯಾವಾಗಾದ್ರೂ? ನೀವು ಚಿಕ್ಕ ಪೀಸ್ ತಗೊಂಡು ದೊಡ್ಡ ಪೀಸ್ನ ಬೇರೆ ಕೊಟ್ಟಿದ್ದೀರಾ? ಕೊಟ್ಟಿದ್ದೀರಾ? ಹೇಳಿದ್ರಾಯ್ತಾ? ಸಮವಾಗಿದ್ದಾಗ ಮಾತ್ರ ವಿಭಜನ, ಸಮವಾಗಿದ್ದಾಗ ಮಾತ್ರ ನಾವೇನ್ ಬರೀಬಹುದು? ಭಿನ್ನರಾಶಿ ಅಂತ ಬರೀಬಹುದು. ನೆಕ್ಸ್ಟ್ ಛೇದ ಸೊನ್ನೆ ಆಗುತ್ತೆ ಅಂದ್ಮೇಲೆ ಇದು ಅಂಶ ಅದು ಕೂಡ ಅಷ್ಟೇ. ಈಗ ನೋಡಿ, ಇದನ್ನ ನಾನು ಅರ್ಥೈಸಲು ಸಾಧ್ಯ ಇಲ್ಲ ಅಂತ ಹೇಳಿದೆ. ಅಂದ್ರೆ ಯಾವುದೇ ಭಾಗ ಮಾಡಿದಾಗಲಿ ಆ ಭಾಗದ ಹಿಂದೆ ಇರತಕ್ಕಂತ ಒಂದು ವಸ್ತುವಿನಲ್ಲಿ ನಾನು ಎರಡು ಭಾಗ ಕೊಟ್ಟಿದ್ದೀನಿ ಅನ್ನೋದು ಅರ್ಥ ಮಾಡ್ಕೊಳ್ಳೋದು, ಅರ್ಥೈಸಲು ಸಾಧ್ಯ ಇಲ್ಲ ಅಂತ ಹೇಳಿ ಅದನ್ನ ಉಂಟ ಬರೀಬಹುದಾ? ಮಿಸ್, ನಾನು ಎರಡು ಭಾಗ ಮಾಡಿದ್ದೀನಿ, ಸೊನ್ನೆನ ಕೊಟ್ಟಿದ್ದೀನಿ ಅಂದ್ರೆ ಎರಡು ಭಾಗದಲ್ಲಿ ನಿಮಗೆ ಎಷ್ಟು ಕೊಟ್ಟೆ? ನಾನು ಎರಡು ಭಾಗ ಮಾಡಿದ್ದೀನಿ, ಒಂದು ಬಿಸ್ಕೆಟ್ ಎರಡು ಭಾಗ ಮಾಡಿದೆ ಆಯ್ತಾ? ನನಗೆ ಏನು ಕೊಟ್ಟೇ ಇಲ್ಲ. ಅದು ಹಾಕೋದಾನೆ ಒಂದು ಬಿಸ್ಕೆಟ್ ನ ಏನ್ ಮಾಡಿದ್ದೀನಿ? ಎರಡು ಭಾಗ ಮಾಡಿದ್ದೀನಿ. ನಾನು ನಿಮಗೆ ಎಷ್ಟು ಕೊಟ್ಟಿದ್ದೀನಿ? ಎಷ್ಟು ಕೊಟ್ಟಿದ್ದೀನಿ? ಏನು ಕೊಟ್ಟಿಲ್ಲ, ಎರಡು ಪೀಸ್ ನಾನೇ ಅದಾಗ್ಬೋದು. ಅರ್ಥ ಆಯ್ತಾ? ಅದಕ್ಕೆ ಛೇದ ಸೊನ್ನೆ ಆಗಕ್ಕೆ ಸಾಧ್ಯ ಇಲ್ಲ. ಛೇದ ಅನ್ನೋದು ಸೊನ್ನೆ ಆಗಕ್ಕೆ ಸಾಧ್ಯ ಇಲ್ಲ, ಆದ್ರೆ ಅಂಶ ಅನ್ನೋದು ಏನಾಗ್ಬೋದು? ಸೊನ್ನೆ ಆಗುತ್ತೆ. ಯಾಕಂದ್ರೆ ಯಾವುದೋ ವಸ್ತುವನ್ನ ಫಾರ್ ಎಕ್ಸಾಂಪಲ್ ಈಗ ಇದೇ ಒಂದು ಸರ್ಕಲ್ ಎರಡು ಭಾಗ ಮಾಡಿದೆ ಅಂತಂದ್ರೆ ಎರಡು ಭಾಗ ಮಾಡಿದೀನಿ ಆಯ್ತಾ? ನಿಮಗೆ ಏನ್ ಕೊಟ್ಟೆ? ಏನು ಕೊಟ್ಟಿಲ್ಲ, ಎರಡು ಭಾಗದಲ್ಲಿ ಇಟ್ಕೊಂಡಿದೀನಿ. ಹಾಗಾದ್ರೆ ಯಾವ ರೀತಿ ಬರಬೇಕು? 0/2 ಅಥವಾ ಎರಡನೇ ಸೊನ್ನೆ ಅಂತ ಬರಬೇಕು. ಎರಡನೇ ಸೊನ್ನೆ. ಅರ್ಥ ಆಗ್ತಿದ್ಯಾ? ಹೇಳೋದು ಅರ್ಥ ಆಯ್ತಾ? ಈ ರೀತಿ ನಾವು ಭಿನ್ನರಾಶಿಗಳನ್ನ ಏನು ಬರೆಯಕ್ಕೆ ಓದಕ್ಕೆ ನಾವು ಯೂಸ್ ಮಾಡ್ತೀವಿ. ಭಿನ್ನರಾಶಿಗಳಲ್ಲಿ ಯಾವಾಗಲೂ ಕೂಡ ನಾವು ಸಮವಾಗಿರ್ತಕ್ಕಂಥ ಭಾಗಗಳನ್ನ ಪರಿಗಣನೆಗೆ ತಗೋತೀವಿ. ಸೊ ಇದೇ ತರನೇ ಒಂದು ಸ್ಟೆಪ್ಸ್ ಇದಾವೆ. ಇಲ್ಲಿ ಕ್ವಶನ್ಸ್ ನಾನು ಅದನ್ನ ತೋರಿಸ್ತೀನಿ, ಯಾವ ಭಾಗ ಅಂತ ನನಗೆ ಹೇಳಬೇಕು. ಹೇಳ್ತೀರಾ? ಓಕೆ, ನೋಡಿ ಇದು ಏನಿದು? ಎಲ್ಲ ಭಾಗಗಳ ಸಮ ಇದೆಯಾ? ಎಷ್ಟು ಭಾಗ ಇದೆಯಪ್ಪ ಇದರಲ್ಲಿ? ಎಷ್ಟು ಭಾಗ ಇರೋದು? ಎಷ್ಟು ಭಾಗ ಇದೆ? 10 ಭಾಗದಲ್ಲಿ ನಾನು ಇಷ್ಟು ತಗೋತಾ ಇದ್ದೀನಿ. ಇದು ಸಮಭಾಗನೇ, ಇದು ಕೂಡ ಸೇಮ್ ಇದೆ, ಸಮವಾಗಿದೆ. ಸೊ ತಗೋಬಹುದು. 10 ಭಾಗದಲ್ಲಿ ಎಷ್ಟು ತಗೊಳ್ಬಹುದು? ಎಷ್ಟು ಆಡಿದ್ರಿ? ಇದನ್ನ ನಾನು ಹೇಗೆ ಬರೀಬಹುದು? 10ನೇ. ಓಕೆ, ನೆಕ್ಸ್ಟ್ ಇವಾಗ ಇದು ಎಷ್ಟು ಭಾಗ? ಎಷ್ಟು ಭಾಗ ಇದೆ ಅಲ್ಲಿ? 4 ಭಾಗ ಇದೆ. ಇವಾಗ ಇದು ಎಷ್ಟು ಭಾಗ ಇದೆ? 3. ಇದನ್ನ ಯಾವ ರೀತಿ ಬರೀತೀರಿ? 4ನೇ 3 ಭಾಗ. ಇವಾಗ ಇದೇ ಒಂದು ಸ್ಟೆಪ್ ತಗೋತೀವಿ. ಎಷ್ಟು ಅಂತ ಹೇಳಿದ್ರೆ ಎಷ್ಟು ಬಾಕ್ಸ್ಗಳಿದೆ ಇಲ್ಲಿ? 14 ಬಾಕ್ಸ್ ಇದೆ. 10ರಲ್ಲಿ ನನಗೆ 14 ಬಾಕ್ಸ್ ಬೇಕು. 10 ಭಾಗ ಆಗಿದೆ. ಇದು ಒಂದು ಸ್ಟೆಪ್ ಇದೆ. ಇದರಲ್ಲಿ ಎಷ್ಟು ಬಾಕ್ಸ್ ಇದಾವೆ? 10 ಬಾಕ್ಸ್ ಇದೆ. ನನಗೆ 14 ಬಾಕ್ಸ್ ಬೇಕು. ನಾನು ಏನು ಮಾಡಬೇಕು ಈಗ? ಇನ್ನೊಂದು ಬಾಕ್ಸ್ ತಗೊಂಡೆ. ಸೊ ಇದು ತಗೊಂಡ್ರೆ ಆಗುತ್ತಾ? ಇದು ತಗೊಂಡ್ರೆ ಆಗುತ್ತಾ? ಯಾಕೆ ಆಗಲ್ಲ? ಎಷ್ಟು ಬೇಕು ಭಾಗ? ಇನ್ನೊಂದು ತಗೋಬೇಕು. ಎಷ್ಟು ಬೇಕು ಭಾಗಗಳು? ಎಷ್ಟು ಬೇಕು? ವೆರಿ ಗುಡ್. ಸೊ ಈಗ ಹೀಗಾಗತ್ತಾ? ಇವಾಗ ಆಯ್ತಾ? ಸೊ ಈಗ ಇದು ಒಂದಿದೆ 10 ಭಾಗ, ಇದು ಇನ್ನೊಂದು ಭಾಗ ಇದೆ 10 ಭಾಗ. ನಾನು ಎಷ್ಟು ಬೇಕಾಗಿರುತ್ತೆ ಈಗ? 14. ಎಷ್ಟು ಬೇಕಾಗಿರೋದು? 14. 14 ಅಂದ್ರೆ ಇದು ಪೂರ್ತಿ 10 ತಗೊಂಡೆ. ತಗೊಂಡ ಈಗ ಎಷ್ಟು ತಗೋಬೇಕಿದ್ರಲ್ಲಿ? 4. ಎಷ್ಟು ತಗೋಬೇಕು? 4. ಆಯ್ತಾ? ಗೊತ್ತಿದ್ಯಾ? ಮಾಡಿದ್ದು. ಹಾಗಾದ್ರೆ ಇಲ್ಲಿ ಎಷ್ಟು ದೊಡ್ಡ ಭಾಗ ಇದೆ? 10 ಎಷ್ಟು ಇದಾವೆ ಭಾಗಗಳು? 2 ಭಾಗ ಇದೆ. ಅಂದ್ರೆ 2 ಅಂತ ಬರುತ್ತೆ. ಅರ್ಥ ಆಗ್ತಿದ್ಯಾ? 10 ಎಷ್ಟಿದೆ? 2 ಇದೆ. ಪೂರ್ಣ ಭಾಗ ಎಷ್ಟು? 2. ನೆಕ್ಸ್ಟ್ ಅದಾದ್ಮೇಲೆ ಮೇಲ್ಗಡೆ ಎಷ್ಟು ಬರುತ್ತೆ ನಿಮಗೆ? 2 ಅಂದ್ರೆ ಅಲ್ಲಿ 2 ಬರುತ್ತಾ? 2 ಬರಲ್ಲ. ಒಂದು ಭಾಗ ಒಂದಿದೆ ಪೂರ್ತಿ. ಸೊ 14ರಲ್ಲಿ ನೋಡಿ ಒಂದು 10 ಭಾಗ ಒಂದು ತಗೊಂಡಿದ್ನ? 10 ಭಾಗ ಒಂದು ತಗೊಂಡಿದ್ದೀನಿ. ಇನ್ನೂ 10 ಭಾಗ ಇನ್ನೊಂದು ಎಷ್ಟು ತಗೊಂಡಿದ್ದೀನಿ? ಒಂದು ತಗೊಂಡಿದ್ದೀನಿ. ಅದರಲ್ಲಿ ಎಷ್ಟು ಭಾಗ ತಗೊಂಡೆ? ನೆಕ್ಸ್ಟ್ ಎಕ್ಸ್ಟ್ರಾ ಇದರಲ್ಲಿ ಎಷ್ಟು ತಗೊಂಡಿದ್ದೀನಿ? ಇದು ಪೂರ್ತಿ ಅಂದ್ರೆ ನಾನು ಎಷ್ಟು ತಗೋಬಹುದು? ಒಂದು ತಗೋಬಹುದಾ? 10ರಲ್ಲಿ ಪೂರ್ತಿ 10 ಏನು ತಗೋಬಹುದು? ಒಂದು ಅಂತ ತಗೋಬಹುದು. ನೀವು ಯಾವ ರೀತಿ ಬರೀಬಹುದು? ಒಂದು ಪೂರ್ಣ ಭಾಗ, ಆಮೇಲೆ 10ರಲ್ಲಿ 4 ಆಗಿದ್ಮೇಲೆ
ಅದನ್ನ ನಾವು ಮಿಶ್ರ ಭಿನ್ನ ರಾಶಿ ಅಂತ ಕರೀತೀವಿ. ಅರ್ಥ ಆಗ್ತಿದೆಯಾ? ಅರ್ಥ ಆಯ್ತಾ? ಇವಾಗ ನಾನು ಒಬ್ಬೊಬ್ಬರಿಗೆ ಒಂದೊಂದು ತಿಳಿಸ್ಕೊಡ್ತೀನಿ. ನನ್ನ ನಂಬರ್ನ ಜೋಡಿಸ್ಬೇಕು. ಆಯ್ತಾ? ಈಗ ಯಾರಾದ್ರೂ ಒಬ್ಬರು ಕರೀತೀವಿ. ಇಲ್ಲಿಗೆ ಬರ್ಬೇಕು. ಯಾರು ಬರ್ತೀವಿ? ಆಯ್ತು ಬರ. ನಿಮಗೆ ಕ್ವಶನ್ ಕೇಳಕ್ಕೆ ಅವಕಾಶ ಕೊಟ್ಟಿದ್ದೀರಲ್ಲ, ಬರತ್ತೆ ಬೇಗ ಬಾ. ಸೊ ಈಗ ಇವರು 10 ಒಳಗಿನ ನಂಬರ್ಸ್ ಆಲ್ಮೋಸ್ಟ್ 10 ತನಕ ಇದೆ. ಸೊ ಸಣ್ಣ ಸಣ್ಣ ನಂಬರ್ ಎಲ್ಲ ಜೋಡಿಸ್ತಾರೆ. ಇಲ್ಲೇ ಇರ್ತೀನಿ ನೋಡ. ಬನ್ನಿ ಈ ಕಡೆ. ಓಕೆ ಹೇಳೋಣ ನಾನು ಫಸ್ಟ್ 8ನೇ 3 ಭಾಗ. 8ನೇ 3 ಭಾಗ 8 ಸಿಗುತ್ತೆ ಅಂತ ಫಸ್ಟ್ ನೋಡಿ. 8ನೇ 3 ಭಾಗ ತೋರಿಸೋರೆ ಕರೆಕ್ಟ್ ಆಗಪ್ಪ. ತೋರಿಸೋರಿಗೆ ಕರೆಕ್ಟ್ ಏನಪ್ಪ? ತೋರಿಸೋದು ಎಷ್ಟು ತೋರಿಸಿದೆ ಅಂತ ಎಣಿಸ್ಕೊತಾರೆ. ಕರೆಕ್ಟಾ? ಸರಿಯಾಗಿ ತೋರಿಸ್ಕೊಂಡು ನೋಡ್ರಿ. ಎಷ್ಟಿದೆ ಇದು? 8 ಎಷ್ಟು ಹೋಗಬೇಕೀಗ? 3 ಭಾಗ. ಕರೆಕ್ಟಾ? ಓಕೆ ನೆಕ್ಸ್ಟ್ ಗರ್ಲ್ಸ್ ಯಾರು ಬರ್ತೀವಿ? ಗರ್ಲ್ಸ್ ಬಾ. ಆರನೇ 10/6. 10/6 ಎಷ್ಟು ಭಾಗ ತಗೋಬೇಕು? ಪ್ರಥಮ 10/6 ಅಂದ್ರೆ 6ನೇ 10 ಭಾಗ ಅಂದ್ರೆ 6ನೇ 10 ಭಾಗ. 6ನೇ 10 ಭಾಗ ಇದು ನಾನು ಹೇಳೋದಕ್ಕಾಗ್ತಿದೆಯಲ್ಲ ನೋಡಿ. 10/6 ಅಂತ ಕೇಳಿ. ಎಷ್ಟು ಭಾಗ ಇರಬೇಕು ಹಾಗಾದ್ರೆ ಹೇಳು ನನ್ನ ಅಂತಮ್ಮ. ಎಷ್ಟು ಭಾಗ ತಗೋಬೇಕು? 14. 10/6 ಅಂದ್ರೆ ಎಷ್ಟು ಭಾಗ? ಇದರ ಎಷ್ಟಿದೆ? 10/6 6 ಇರುತ್ತೆ. ಎಷ್ಟು ತಗೋಬೇಕು? ಯಾಕೆ ಆಟ ಆಡ್ತೀಯಾ? 10/6 6 ಇರೋದು ಫಸ್ಟ್ ತಗೋ. ಮತ್ತೆ ಇನ್ನ ಒಂದು 6 ತಗೋ. ಇವಾಗ ಎಷ್ಟು ತಗೋಬೇಕು? ಈಗ 10 ತಗೋಬೇಕು. ಇದು 6 ಆಯ್ತು. 6 ಇದೆ ಇದು. 6 ಇದೆ ಇದು. ಎಷ್ಟು ರೂಪಾಯಿ? 10 ಅಲ್ಲಿ 6 ಆಯ್ತು. ಈ 6 ಅಲ್ಲಿ ಎಷ್ಟು ಭಾಗ ಬೇಕು ನನಗೆ? 10 ಆಗಬೇಕು. 4 ಗೆ ಹುಡುಕೋ. ದೇಶದಿಂದ ದೇಶದಿಂದ ಪೂರ್ತಿ ಒಂದು ಭಾಗ. ಇದು ಒಂದು ಎಷ್ಟು? 6ನೇ 4. 1 6ನೇ 4 ಪೂರ್ತಿ ಭಾಗ. ಇದು 6 ಫುಲ್ಲು 10 ತಗೊಂಡಿದ್ದ 4 + 4 10 ಪೂರ್ತಿ ತಗೊಂಡು ಇನ್ನು 6 ಭಾಗದಲ್ಲಿ ಎಷ್ಟು ತಗೋಬೇಕು? 4 ಭಾಗ ತಗೋಬೇಕು. ಅರ್ಥ ಆಗ್ತಿದೆಯಾ? ಅರ್ಥ ಆಗಿಲ್ಲ? ಈಗ ನೆಕ್ಸ್ಟ್ ಓಕೆ ನೆಕ್ಸ್ಟ್ ಬರೀ ಯಾವುದು? ನಾನೇ ತೋರಿಸಿದ್ರೆ ಅದೆಷ್ಟು ಅಂತ ಹೇಳಬೇಕು. ಸರಿನಾ? ಓಕೆ ಇವಾಗ ಇರೋದಿದೆ. ಎಷ್ಟು ಭಾಗ ಇದ್ದು? ಎಷ್ಟು ಭಾಗ ಇದ್ದು? 8. ಎಷ್ಟು ಅಂತ ಹೇಳಿ. ಒಂದು 8ನೇ ಅದನ್ನ ಇದರಲ್ಲಿ ಎಷ್ಟು ಭಾಗ ಇದೆ ಇದರಲ್ಲಿ? ಈಗ ಎಷ್ಟು ಭಾಗ ಇದೆ ಇದು? ಎಷ್ಟು ಭಾಗ ಇದೆ ಇದರಲ್ಲಿ? 8 ಇದೆ ಅಲ್ವಾ? ಈಗ 8 2 ಪೂರ್ಣವಿಲ್ಲ ಇದು ಪೂರ್ತಿ ಭಾಗ ಇದೆ. ಸೊ ಈಗ ಇಲ್ಲಿ ಇಂದ ಇಲ್ಲಿ 8 ಆಯ್ತು. ಪ್ಲಸ್ ಇದು ಎಷ್ಟಿದೆ? ಎಷ್ಟು ಭಾಗ? 10 ಇದೆ. ಹೇಳಿದೆ 8 + 7 ಎಷ್ಟಾಯ್ತು? 10 ಆಯ್ತು. ಇದು ಎಷ್ಟು ಭಾಗ ಇದೆ ನನಗೆ ಇರೋದು? 8. 10/8 10/8 10/8 ಅಂದ್ರೆ 8ದು ಒಂದು ಪೂರ್ತಿ ತಗೊಂಡೆ. ಇನ್ನ ಒಂದು 8 ಬಂದಿದೆ. 8 ಭಾಗದಲ್ಲಿ 8 ಹೋಗಬೇಕಾಗಿದ್ದು 10 ತಗೊಂಡೆ. ಅರ್ಥ ಆಗ್ತಿದೆ ಇಲ್ಲ? ಅರ್ಥ ಆಯ್ತಾ? ನೋಡಿ ಯಾವಾಗ ಅಂಶ ಅನ್ನೋದು ದೊಡ್ಡಿರುತ್ತಲ್ಲ ಅವಾಗ ನಮಗೆ ಪಟ್ಟಿಗಳ ಸಂಖ್ಯೆ ಏನಾಗುತ್ತೆ? ಒಂದಕ್ಕಿಂತ ಜಾಸ್ತಿ ಬರುತ್ತೆ.
ಯಾವ ಪರ್ಟಿಕ್ಯುಲರ್ ಎಕ್ಸಾಮ್ ಅಲ್ಲಿ ಛೇದಲ್ಲಿ ಎಷ್ಟಿರ್ತದೆ ಅಷ್ಟೇ ಭಾಗ ಇರಬೇಕು. 8 ಅಂತ ಇದೆ. ಎಷ್ಟಿದೆ ಇಲ್ಲಿ? 8. 8ರಲ್ಲಿ 6 ಅಂದ ತಕ್ಷಣ ನಾನು ಏನು ತಗೋಬೇಕು ಇಲ್ಲಿ? 6. ಬರೀ ಇದು ಗೊತ್ತಾಯ್ತಾ? ಇದು ಎಷ್ಟು ತಗೋತೀವಿ? 6/8. ಏನು ತಗೋತೀರಾ? 6/8 ಅಂತ ತಗೊಂಡ್ವಿ. ಈಗ ಯಾಕೆ ಅರ್ಥ ಏನು? 8 ಭಾಗದಲ್ಲಿ 6 ಭಾಗ ಅಂತ. 8 ಭಾಗದಲ್ಲಿ 6 ಭಾಗ ಹೇಳೋದು ಅರ್ಥ ಆಯ್ತಾ? ಸೊ ಹಾಗಾಗಿ ಇಂಥ ಭಿನ್ನರಾಶಿಗಳನ್ನ ನಾವೇನಂತ ಕರಿತೀವಿ? ಸಮಭಿನ್ನರಾಶಿ ಅಂತೀವಿ. ಯಾವಾಗ ಅಂಶ ದೊಡ್ಡಿರ್ತದಲ್ಲ ಅವುಗಳನ್ನ ವಿಷಮ ಭಿನ್ನರಾಶಿ ಅಂತ ಕರಿತೀವಿ. ಯಾವಾಗ ಒಂದು ಪೂರ್ಣ ಭಾಗ ಮತ್ತೆ ಒಂದು ಸಮಭಿನ್ನರಾಶಿಗಳನ್ನ ಅದನ್ನ ಮಿಶ್ರ ಭಿನ್ನರಾಶಿ ಅಂತ ಕರಿತೀವಿ. ನಾನು ಹೇಳೋದು ಅರ್ಥ ಆಯ್ತಪ್ಪ? ಅರ್ಥ ಆಯ್ತಾ? ಇವಾಗ ನಾನು ಕ್ವಶನ್ ಕೇಳ್ತೀನಿ. ಈಗ ಅಂಶ ಮತ್ತೆ ಛೇದ, ಅಂಶ ಮತ್ತೆ ಛೇದ ಎರಡು ಸಮ ಇದೆ. ಅಂಶ ಮತ್ತೆ ಛೇದ ಇದು ಕೂಡ ಎಷ್ಟಿದೆ? 6 ಪೀಸ್ ಇದೆ. 6ರಲ್ಲಿ 6 ಕೊಟ್ಟೆ ಅಂತ ಇಟ್ಕೊ. ಅವಾಗ ನನಗೆ ಏನು ಬಂತು? 6ರಲ್ಲಿ 6 ಪೂರ್ತಿ ಕೊಟ್ಟಂತ ಲೆಕ್ಕ. ನನ್ನ ಹತ್ರ ಬಿಸ್ಕೆಟ್ ಇದೆ. ಇಲ್ಲಿ 2 ಭಾಗ ಮಾಡಿದ್ದೀನಿ ಬಿಸ್ಕೆಟ್ನ. 2 ಬಿಸ್ಕೆಟ್ ಪೀಸ್ ಇದೆ. ಆ 2 ಬಿಸ್ಕೆಟ್ ಪೀಸ್ ಕೂಡ ನೀವು ಕೊಟ್ಬಿಟ್ಟೆ ಅಂತ ಇಟ್ಕೊ. ಅವಾಗ ಎಷ್ಟು ಬಿಸ್ಕೆಟ್ ಕೊಟ್ಟಾಗ ನಿಮಗೆ? ಒಂದು ಬಿಸ್ಕೆಟ್ನ 2 ಭಾಗ ಮಾಡಿದ್ದೀನಿ. 2 ಸಮ ಭಾಗ. ಸೊ 2 ಬಿಸ್ಕೆಟ್ ಪೀಸ್ನ ಅವ್ರಿಗೆ ಏನು ಮಾಡಿದೆ? ಕೊಟ್ಟೆ. ನಾನು ಎಷ್ಟು ಕೊಟ್ಟೆ ಅವಳಿಗೆ? ಈಗ ಒಂದು ಪೂರ್ತಿ ಕೊಟ್ಟಂತಾಯ್ತು. ಅಂದ್ರೆ ಯಾವಾಗ ಅಂಶ ಮತ್ತೆ ಛೇದ ಎರಡು ಸಮ ಇರ್ತಾವಲ್ಲ ಅದ್ರ ಬೆಲೆ ಎಷ್ಟಪ್ಪ? ಬೆಲೆ ಎಷ್ಟು? 1. ಆಯ್ತಾ? ಒಂದು ಚಾಕ್ಲೇಟ್ ತಗೊಂಡಿದ್ದೀನಿ, 3 ಪೀಸ್ ಮಾಡಿದ್ವಿ. ಒಂದು ಚಾಕ್ಲೇಟ್ನ 3 ಪೀಸ್ ಮಾಡಿ ಆ 3 ಪೀಸ್ ನನಗೆ ಕೊಟ್ಟಿದ್ದೀನಿ ಅಂತ ಇಟ್ಕೊ. 3 ಪೀಸ್ ಫಸ್ಟ್ ಜೊತೆಗೆ ಅನ್ಸೆ. ಅವಾಗ ನಾನು ಆ 3 ಪೀಸ್ ಅಲ್ಲಿ 3 ಪೀಸ್ ಕೊಟ್ಟೆ ಅಂದ್ರೆ ಎಷ್ಟು ಚಾಕ್ಲೇಟ್ ಕೊಡಕ್ಕಾಯ್ತು ಅವರಿಗೆ? 1 ಚಾಕ್ಲೇಟ್ ಆಗ್ತಿದೆಯಲ್ಲ? ಈ ರೀತಿಯಾಗಿ ನಾವು ಭಿನ್ನರಾಶಿಗಳನ್ನ ನಾವೇನ್ ಮಾಡ್ತೀವಿ? ಕಲಿತಾ ಹೋಗ್ತೀವಿ. ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದಲ್ಲಿ ಸಮಭಿನ್ನರಾಶಿ ಆಯ್ತು, ವಿಷಮ ಭಿನ್ನರಾಶಿ ಆಯ್ತು, ಮತ್ತೆ ಮಿಶ್ರ ಭಿನ್ನರಾಶಿ ಆಯ್ತು. ಈ ಒಂದು ಭಿನ್ನರಾಶಿಗಳಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಸಂಕಲನ, ವ್ಯವಕಲನ ಮತ್ತೆ ಗುಣಾಕಾರ, ಭಾಗಾಕಾರ. ಸೊ ಮಕ್ಕಳಿಗೆ ಈ ಸಂಕಲನ ವ್ಯವಕಲನ ಮಾಡಬೇಕು ಅಂದಾಗ ಭಾಗಗಳು ಏನಾಗಿರ್ಬೇಕು ಹೇಳ್ರಿ? ಸಮಾನವಾಗಿರ್ಬೇಕು. ಭಾಗಗಳು ಏನಾಗಿರ್ಬೇಕು? ಸಮಾನವಾಗಿರ್ಬೇಕು. ಇದು ಒಂದು ಕ್ವಶನ್ ಕೇಳ್ತೀನಿ ನಿಮಗೆ. ಇದು ನೋಡಿ, ಸರ್ಕಲ್ ಎಷ್ಟು ಭಾಗ ಮಾಡ್ತೀರಪ್ಪ? 3. ಎಷ್ಟು ಭಾಗ ಮಾಡಿದ್ರೆ 3 ಭಾಗದಲ್ಲಿ ಇದಕ್ಕೆ 1 ಭಾಗ ಕೊಡ್ತೀವಿ. ಇವಾಗ ಇದು ಎಷ್ಟು ಭಾಗದಲ್ಲಿ 1 ಭಾಗ ಇದೆ? 1/6. 1/3. ಈಗ ಫಾರ್ ಎಕ್ಸಾಂಪಲ್ ನಾನು ಈ ಒಂದು ಬಿಸ್ಕೆಟ್ ನ ಸರ್ಕಲ್ 3 ಭಾಗ ಮಾಡಿ ಇವರಿಗೆ 1 ಭಾಗ ಕೊಡ್ತೀವಿ. ಯಾರಿಗೆ? ಸಿದ್ದಿಕಿಗೋ ಅಥವಾ 1 ಭಾಗ ಕೊಟ್ಟೆ. ಅದೇ 6 ಭಾಗ ಮಾಡೋದ್ರಲ್ಲಿ ಯಾರಿಗೆ ಕೊಟ್ಟಿದ್ದೀನಿ? ಯಾರಿಗೆ ಕೊಟ್ಟೆ? ರಶ್ಮಿ ಕೊಟ್ಟೆ ಅಂತ ಇಟ್ಕೊಳ್ಳೋಣ. ಸರಿನಾ? ಈಗ ಅವಳಿಗೆ ಕೊಟ್ಟಿರ್ತಕ್ಕಂಥ ಭಾಗ ಹಾಗೆ ಒಬ್ಬರಿಗೆ ಕೊಟ್ಟಿರ್ತಕ್ಕಂಥ ಒಂದು ಭಾಗ ಎರಡು ಒಂದೇನಾ? ಇವಳಿಗೆ ಇದು ಕೊಟ್ಟಿರ್ತೀನಿ, ಅವನಿಗೆ ಇದು ಕೊಟ್ಟೆ. ಅವ್ರಿಗೆ ಇಬ್ಬರಿಗೂ ಕೊಟ್ಟಿರ್ತಕ್ಕಂಥ ಭಾಗ ಒಂದೇನಾ ಬೇರೆ ಬೇರೆ? ಯಾರು ಜಾಸ್ತಿ ಸಿಗ್ತಾವೆ? ಯಾರು ಜಾಸ್ತಿ ಸಿಕ್ಕಿದ್ರು? ಒಬ್ಬರು ಜಾಸ್ತಿ ಸಿಕ್ಕಿದ್ರು. ಇವನಿಗೆ ಹಾಗಾಗಿ ಯಾವಾಗಲೂ ಕೂಡ ನಾವು ಅದನ್ನ ಕಂಪೇರ್ ಮಾಡಬೇಕಾದ್ರೆ ಭಾಗ ಕೆಳಗೆ ಭಾಗ ಮಾಡಿರ್ತೀವಿ 3 ಭಾಗ 6 ಭಾಗ ಅಂತ ಅವುಗಳು ಏನಾಗಿರ್ಬೇಕಪ್ಪ? ಸಮಾನವಾಗಿರ್ಬೇಕು. ಆಯ್ತಾ ಮಕ್ಕಳ? ಸೊ ಇವತ್ತಿನ ಕ್ಲಾಸ್ ಏನ್ ಕಲ್ತ್ಕೊಳ್ಳಿ? ಆಮೇಲೆ ಭಿನ್ನರಾಶಿಗಳನ್ನ ಹೇಗೆ ಓದಬೇಕು ಅನ್ನೋದನ್ನ ಕಲ್ತ್ವಿ. ಹಾಗೆ ಭಿನ್ನರಾಶಿಗಳ ಭಿನ್ನಗಳು ಎಷ್ಟು ವಿಧಗಳಿದಾವೆ? ಸಮಭಿನ್ನರಾಶಿ. ಅದಾದ್ಮೇಲೆ ಅಂಶ ದೊಡ್ಡದಿದ್ದು ಛೇದ ಚಿಕ್ಕದಿದ್ದು ಅದನ್ನ ಪೂರ್ಣ ಭಾಗ ಜೊತೆಗೆ ಸಮಭಿನ್ನರಾಶಿ ಅದನ್ನ ಮಿಶ್ರ ಭಿನ್ನರಾಶಿ. ಸೊ ಭಿನ್ನರಾಶಿಗೆ ಬರೀಬೇಕು ಅಂದ್ರೆ ಅದು ಎಂತ ಭಾಗ ಎಷ್ಟು ಸಮ ಭಾಗ ಆಗ್ತದೆ? ಹೆಂಗಿರ್ಬೇಕು? ಇದು ಸಮವಾಗಿರ್ಬೇಕಾ ಅಥವಾ ಸಮ ಇಲ್ಲದೆ ದೂರ ಆಗುತ್ತೆ? ಸೊ ಈ ತನ್ನ ಕಾನ್ಸೆಪ್ಟ್ ಕಲ್ತಲ್ಲ. ಇದಿಷ್ಟು ಕಾನ್ಸೆಪ್ಟ್ ಅನ್ನ ನಾಳೆ ನೀವೇ ನೋಟ್ಸ್ ಅಲ್ಲಿ ಎಕ್ಸಾಂಪಲ್ ಸಮೇತ ಬರ್ಕೊಂಡು ಬರ್ತೀರಾ? ಬರ್ಕೊಂಡು ಬರ್ತೀರಾ?